ಅಂಡ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 10 ಅಂತ ಇದೆಯಲ್ಲ, ಸೊ ಇದು ಡಿಗ್ರಿ ಆಗಿರಲ್ಲ, 10 ಡಿಗ್ರಿ ಅಂತ ಮೆನ್ಷನ್ ಆಗಲ್ಲ. ಸೊ 10 ಅಂತ ಅಂದ್ರೆ 10 ರೇಡಿಯನ್ಸ್ ಅಂತ ಆಗುತ್ತೆ. ಓಕೆನಾ? ಸೊ 10 ರೇಡಿಯನ್ಸ್ ಆಗ್ತಿದೆ ಅಂತ ಅಂದ್ರೆ, ಓಕೆ ರಕ್ಷಿತಾ ಸೇಮ್. ಸೊ 10 ರೇಡಿಯನ್ಸ್ ಅಂತ ಇದೆ ಅಂತ ಅಂದ್ರೆ 1 ರೇಡಿಯನ್ಗೆ ಎಷ್ಟು ಅಂತ ಗೊತ್ತಿರ್ಬೇಕು ನಿಮಗೆ. 1 ರೇಡಿಯನ್ ಅಂತ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 57 ಡಿಗ್ರಿ ಇರುತ್ತೆ. ಇದನ್ನ ನೀವು PU ನಲ್ಲಿ ಓದಿರ್ತೀರಾ. 1 ರೇಡಿಯನ್ ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 57 ಡಿಗ್ರಿ ಇರುತ್ತೆ. 10 ರೇಡಿಯನ್ ಬೇಕು ಅಂತಂದ್ರೆ ಎಷ್ಟಾಗುತ್ತೆ? 57 ಇಂಟು 10 ಅಂತಂದ್ರೆ 570 ಆಗುತ್ತಲ್ವಾ? ಸೊ 570 ಡಿಗ್ರಿ ಅಂತ ಅಂದ್ರೆ ಯಾಕೆ 3π ಮೈನಸ್ 10 ಅನ್ನೋದಕ್ಕೆ ಕೆಲವರಿಗೆ ಡೌಟ್ ಇರುತ್ತಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ 570 ಡಿಗ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಅದು ಯಾವ ಕ್ವಾಡ್ರೆಂಟ್ ಅಲ್ಲಿ ಲೈ ಆಗುತ್ತೆ? ಸೊ 570 ತಗೊಂಡ್ರೆ ಕಂಪ್ಲೀಟ್ 360 ಕಂಪ್ಲೀಟ್ ಮಾಡ್ತೀನಿ 360. ಸೊ ನೆಕ್ಸ್ಟ್ 360 ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ 90 ಡಿಗ್ರಿ ಬರ್ತೀನಿ. ಸೊ 90 ಡಿಗ್ರಿ. ಸೊ ಫೈನಲ್ ಆಗಿ ಆನ್ಸರ್ ಎಷ್ಟಾಗುತ್ತೆ? 360 ಪ್ಲಸ್ 90 ಅಂತ ಅಂದ್ರೆ ಟೋಟಲ್ ಆಗಿ ಎಷ್ಟಾಗುತ್ತೆ? ಸೊ 9 ಪ್ಲಸ್ 6 ಅಂತ ಅಂದ್ರೆ 15 ಆಗುತ್ತಲ್ವಾ? 1 ಕ್ಯಾರಿ. ಸೊ 450 ಆಗುತ್ತಲ್ವಾ? ಕರೆಕ್ಟಾ ನೋಡಿ? ಸೊ ಟೋಟಲ್ ಆಗಿ ಎಷ್ಟಾಯ್ತು ನಿಮಗೆ? ಇಷ್ಟ ಆಯ್ತು. ಬಟ್ ನಮಗೆ 570 ಬೇಕು. ಮತ್ತೆ ಇನ್ನೊಂದು 90 ಡಿಗ್ರಿ ಮೂವ್ ಆಗೋಣ. ಮತ್ತೆ 90 ಡಿಗ್ರಿ ಮೂವ್ ಆದ್ರೆ ಎಷ್ಟಾಗುತ್ತೆ? ಸೊ ಟೋಟಲ್ ಆಗಿ 4 ಆಗುತ್ತೆ. 1 ಕ್ಯಾರಿ 540 ಆಗುತ್ತೆ. 540 ಅಂದ್ರೆ ನಿಮ್ಗೆ ಎಷ್ಟು ಬೇಕು 70 ಆಗೋಕೆ? 30 ಡಿಗ್ರಿ ಬೇಕಲ್ವಾ? ಸೊ ಪ್ಲಸ್ 90 ಪ್ಲಸ್ 90 ಪ್ಲಸ್ 30 ಮಾಡಿದ್ರೆ 570 ಬರುತ್ತೆ. ಸೊ 30 ಅಂದ್ರೆ ಇದೊಂದು 30 ಡಿಗ್ರಿ ಇಲ್ಲಿ ಬರುತ್ತೆ ಅಂದ್ರೆ ಅದೆಲ್ಲಿದೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಲೈ ಆಗ್ತಿದೆ ಅಂತ ಗೊತ್ತಾಯ್ತು. ಯಾವುದು? 570. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಸ್ಟೂಡೆಂಟ್ ಟೇಕ್ ಕಾಪಿ ಪ್ರಕಾರ. ಸೊ ಟಿ ಅಂದ್ರೆ ಟ್ಯಾನ್ ಮತ್ತೆ ಕಾಟ್ ಬಿಟ್ಟು ಮಿಕ್ಕಿದೆಲ್ಲ ನೆಗೆಟಿವ್. ಇವ್ರು ಕೇಳಿರೋದು ಸೈನ್. ಆಮೇಲೆ ಸೈನ್ ಇಲ್ಲಿ ವ್ಯಾಲ್ಯೂ ಏನ್ ಬರಬೇಕು? ನೆಗೆಟಿವ್ ಬರಬೇಕು. ಸೊ ನೆಗೆಟಿವ್ ವ್ಯಾಲ್ಯೂ ಬರಬೇಕು ಅಂತ ಅಂದ್ರೆ 570 ಅಲ್ವಾ? ಸೊ ಟೋಟಲ್ ಆಗಿ 10 ರೇಡಿಯನ್ಸ್ ಅಂತ ತಗೊಂಡ್ರೆ, ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. 10 ರೇಡಿಯನ್ಸ್ ಅಲ್ಲೇ ಪೈನ ರಿಮೂವ್ ಮಾಡಿ, 2 ಪೈನ ರಿಮೂವ್ ಮಾಡಿ, 3 ಪೈನ ರಿಮೂವ್ ಮಾಡಿ. ಸೊ ಆನ್ಸರ್ ಏನ್ ಬರುತ್ತೆ ನೋಡಿ? ಪೈ ಅಂದ್ರೆ 3.14 ಅಂತ ತಗೊಳ್ಳಿ, ರಿಮೂವ್ ಮಾಡಿ. ಆನ್ಸರ್ ಏನ್ ಬರುತ್ತೆ? ಪೈ ಮೈನಸ್ 2 ಪೈ ಮೈನಸ್ 3 ಪೈ ಅಂತ ರಿಮೂವ್ ಮಾಡ್ತಾ ಹೋದ್ರೆ ಏನ್ ಸಿಗುತ್ತೆ ನೋಡಿ ಒಂದ್ಸಲಿ. 10 ಮೈನಸ್ 3.14 ಅಂದ್ರೆ 10 ನಲ್ಲಿ 3 ಪಾಯಿಂಟ್ ಸಮಥಿಂಗ್ ರಿಮೂವ್ ಮಾಡು ಅಂತ ಅಂದ್ರೆ ಸಮ್ 7 ಆರ್ 6 ಪಾಯಿಂಟ್ ಸಮಥಿಂಗ್ ಬರುತ್ತಲ್ವಾ? 6 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂದ್ರೆ -1, ಅನ್ನೋ ಡೊಮೈನ್ ಏನಿದೆ -1 to 1 ಅದ್ರೊಳಗಡೆ ಇರಲ್ಲ. ಸೊ 6.78 ಅಂತ ಹೇಳಿದ್ದಾರೆ. ಓಕೆ ಮೋನಿಕಾ. ನೆಕ್ಸ್ಟ್ ವಾಟ್ ಈಸ್ 10 ಮೈನಸ್ 2 ಪೈ? 2 ಇಂಟು 3.14 ಮಾಡ್ಕೊಂತೀರಾ ಅಂದ್ರೆ ಎಷ್ಟಾಗುತ್ತೆ? 10 ಮೈನಸ್ 6.28 ಆಗುತ್ತೆ ಅಂದ್ರೆ ಎಷ್ಟು ಬರುತ್ತೆ? 2 ಪೈ ಅಂದ್ರೆ 3.72. ಸೊ 3.72 ಅಂತ ಅಂದ್ರೆ ಇದು -1, 1 ಒಳಗಡೆ ಬಿಲಾಂಗ್ ಆಗಲ್ಲ. ಇದು ಕೂಡ ಡಸ್ ನಾಟ್ ಬಿಲಾಂಗ್ಸ್ ಟು -1, 1. ನೆಕ್ಸ್ಟ್ 10 ಮೈನಸ್ 3 ಪೈ ತಗೊಂಡ್ರೆ ಎಷ್ಟು ಬರುತ್ತೆ? 10 ಮೈನಸ್ 3 ಇಂಟು 3.14 ಅಂತ ತಗೊಂಡ್ರೆ 10 ಮೈನಸ್ 3 ಪೈ 0.58 ಮೈನಸ್ ಬರಲ್ಲ ನೋಡಿ ಮೋನಿಕಾ. 0.58 ಪ್ಲಸ್ ಬರುತ್ತೆ ಬಿಕಾಸ್ 10 ಅಂದ್ರೆ ಬಿಗ್ಗರ್ ಅಲ್ವಾ ಇಲ್ಲಿರೋದು. ಸೊ ಇದು ಪ್ಲಸ್ ಬರುತ್ತೆ. ಪ್ಲಸ್ ಅಂತ ತಗೊಂಡ್ರೆ ಮೇಡಮ್ ಇದು ಲೈ ಆಗುತ್ತಲ್ವಾ? ಬಿಲಾಂಗ್ಸ್ ಟು -1, 1 ಲೈ ಆಗುತ್ತೆ ಅಂದ್ಮೇಲೆ 10 ಮೈನಸ್ 3 ಪೈ ಆನ್ಸರ್ ಅಲ್ವಾ ಅಂತ ಹೇಳ್ಬಿಡ್ಬಹುದು. ಆದ್ರೆ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಂತ ಅಂದ್ರೆ ಇಲ್ಲಿ ನೆಗೆಟಿವ್ ಬರ್ಬೇಕಲ್ವಾ? ನೆಗೆಟಿವ್ ಅಂದ್ರೆ ನಮ್ಗೆ 0.58 ನೆಗೆಟಿವ್ ಬಂದಿದ್ಯಾ? ಇಲ್ಲ. ಅಂದ್ಮೇಲೆ ಏನಾಗ್ಬೇಕು? ಇದು 10 ಮೈನಸ್ 3 ಪೈ ಆಗ್ಬಾರ್ದು, ಅದ್ರ ಉಲ್ಟಾ. ಸೊ ಈಗ ಮೈನಸ್ ಸೈನ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು 3 ಪೈ. ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಆದ್ರೆ ಇಲ್ಲಿ ಪಾಸಿಟಿವ್ ಇರೋದು ಏನಾಗುತ್ತೆ? -0.58 ಆಗುತ್ತೆ. ಅರ್ಥ ಆಯ್ತಾ? ಸೊ ಈ -0.58 ಬರುತ್ತಲ್ಲ ಅಂದ್ರೆ 3 ಪೈ ಮೈನಸ್ 10 ಅದಿದೆಯಲ್ಲ, ಸೊ ಅದು ಆಪ್ಷನಲ್ ಎ ಅಂತ ಅನ್ಕೊಂತೀನಿ. ಸೊ 3 ಪೈ ಮೈನಸ್ 10 ಇಸ್ ದ ಆನ್ಸರ್. ಸೊ ಅರ್ಥ ಆಯ್ತಾ? ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 10 ಅಂತ ತಗೊಂಡ್ರೆ ಅಲ್ಲಿ 10 ಅನ್ನೋದು ಡಿಗ್ರಿ ಅಲ್ಲ, ರೇಡಿಯನ್. ಸೊ 1 ರೇಡಿಯನ್ ಇಸ್ ಈಕ್ವಲ್ ಟು 57 ಡಿಗ್ರಿ. 10 ರೇಡಿಯನ್ಸ್ ಅಂತ ಬಂದ್ರೆ 570 ಡಿಗ್ರಿ. 570 ಎಲ್ಲ ಲೈ ಆಗುತ್ತೆ ಅಂತ ನೋಡಿದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಲೈ ಆಗುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್ ಆಗಿರುತ್ತೆ. ಓಕೆನಾ? ಸೊ ಹಂಗಾಗಿ ಮಿಕ್ಕಿದ ಆಪ್ಷನ್ ನ ಚೆಕ್ ಮಾಡ್ತಾ ಹೋಗ್ತೀವಿ. ಮೇಡಮ್ ಹೆಂಗೆ 10 ಮೈನಸ್ ಪೈ 10 ಮೈನಸ್ 2 ಪೈ ಮಾಡ್ತಾ ಹೋದ್ರಿ ಅಂತ ಅಂದ್ರೆ, ಸೊ ಆ ರೇಡಿಯನ್ ಅಲ್ಲಿ ನಾವು ಪೈ 2 ಪೈ 3 ಪೈ ರಿಮೂವ್ ಮಾಡ್ತಾ ಹೋದ್ರೆ ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ 3 ಪೈ ಮೈನಸ್ 10 ಐ ಥಿಂಕ್ ಇದೆ. ಸೆಕೆಂಡ್ ಆಪ್ಷನ್ ಅಲ್ಲಿ 10 ಮೈನಸ್ 3 ಪೈ ಇದೆ. ಸೊ 10 ಮೈನಸ್ 3 ಪೈ 10 ಗೊತ್ತಿದೆ, ಪೈಯು ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ವ್ಯಾಲ್ಯೂ ನೋಡೋಣ ಅಂತ ನೋಡಿದಾಗ ಸೊ ಮೊದಲನೇ ವ್ಯಾಲ್ಯೂ -1, 1 ಅಲ್ಲಿ ಇರಲಿಲ್ಲ. ಸೆಕೆಂಡ್ ಅಷ್ಟೇನೆ, ಥರ್ಡ್ ಅಷ್ಟೇನೆ. ಸೊ ಥರ್ಡ್ -1, 1 ಅಲ್ಲಿ ಬಿಲಾಂಗ್ ಆಯ್ತು. ಆದ್ರೆ ನಮಗೆ ಬೇಕಾಗಿರೋದು ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ಬೇಕು ಅಂತಂದ್ರೆ ಇದನ್ನ ಉಲ್ಟಾ ಮಾಡ್ಕೋಬೇಕು. 10 ಮೈನಸ್ 3 ಪೈ ಇರೋದನ್ನ 3 ಪೈ ಮೈನಸ್ 10 ಅಂತ ಬರ್ಕೊಂಡ್ರೆ ಅದಕ್ಕೆ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಅವಾಗ ಕ್ಲಿಯರ್ಲಿ ಸೊ ಅದು ಆಪ್ಷನ್ ಕರೆಕ್ಟ್, 3 ಪೈ ಮೈನಸ್ 10. ಓಕೆನಾ? ಸೊ ಇದು ಪ್ರೀವಿಯಸ್ ಅಲ್ಲಿ ನಾನು ಕೊಟ್ಟಿದ್ದು ಹೋಮ್ ವರ್ಕ್ ಪ್ರಾಬ್ಲಮ್ ಗೆ ಆನ್ಸರ್. ಇನ್ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ. ಮ್ಯಾಮ್ ಇದು ಡೌಟ್ ಇತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೀವು ನೆನ್ನೆ ಕೊಟ್ಟಿದ್ರಲ್ಲಿ ಅಂತ ಕೇಳೋರಾದ್ರೆ. ಹಾಗೆ ಅಂದ್ರೆ ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಗೊತ್ತಿರ್ಬೇಕಷ್ಟೇ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ವಾಟ್ಸ್ಆಪ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್
logarithms. ಓಕೆ, ಸೊ ಲಾಗರಿಥಮ್ಸ್ ಹೋಗೋಕ್ಕಿಂತ ಮುಂಚೆ ಫ್ಯಾಕ್ಟರೈಸೇಷನ್ ಒಂದು ಕಾನ್ಸೆಪ್ಟ್ ಇದೆ, ಅದೊಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನಂಗೆ ಲಾಗರಿಥಮ್ಸ್ ಅಲ್ಲಿ ಅದನ್ನ ಕೆಲವೊಂದು ಟೈಮಲ್ಲಿ ಬೇಕಾಗತ್ತೆ. ಓಕೆನಾ, ಸೊ ಹಂಗಾಗಿ ಫ್ಯಾಕ್ಟರೈಸೇಷನ್ ಅಂತ ತಗೊಂಡ್ರೆ ಪ್ಲಸ್ ಸಿ ಈಕ್ವಲ್ ಟು 0 ತಗೊಂಡ್ರೆ ಈಕ್ವೇಶನ್ ಆಗುತ್ತೆ. ಈಕ್ವಲ್ ಟು 0 ತಗೊಳ್ಳಿಲ್ಲ ಅಂತಂದ್ರೆ ಅದು ಪಾಲಿನಾಮಿಯಲ್ ಆಗಿರುತ್ತೆ. ಓಕೆನಾ, ಸೊ ax² + bx + c ವೇರ್ a b c ಆರ್ ಕಾನ್ಸ್ಟೆಂಟ್. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಅದೇ ನೀವು ax³ + bx² + cx + d ಕ್ಯೂಬ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದು ಕ್ಯೂಬಿಕ್ ಈಕ್ವೇಶನ್. ಅದೇ ತರ x⁴ ಇದ್ರೆ ಅದು ಬೈ ಕ್ವಾಡ್ರಾಟಿಕ್. ಕ್ವಾಡ್ರಾಟಿಕ್ ಅಂದ್ರೆ 2, 4 ಆಗ್ಬೇಕು ಅಂದ್ರೆ ಡಬಲ್ ಆಗ್ಬೇಕು, ಸೊ ಬೈ ಕ್ವಾಡ್ರಾಟಿಕ್. ನೆಕ್ಸ್ಟ್ ಪವರ್ 5 ಇದ್ರೆ ಕ್ವಿಂಟಿಕ್. ಸೊ ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ನಿಮಗಿರುತ್ತೆ, ಅದ್ ಬಿಟ್ಟು ಕ್ಯೂಬಿಕ್ ಓಕೆ, ಬೈ ಕ್ವಾಡ್ರಾಟಿಕ್ ಎಲ್ಲ ಇರೋದೇ ಇಲ್ಲ. x² - 5x + 6, x² - 5x - 6, x² say +5x + 6, next x² say minus plus minus minus plus plus ಉಳ್ಕೊಂಡಿರೋದಿನ ಪ್ಲಸ್ ಮೈನಸ್. ಸೊ ಸೇಮ್ ಬಟ್ ಸೈನ್ ಚೇಂಜ್ ಮಾಡಿದೀನಿ. ಇಲ್ಲಿ ಮೈನಸ್ ಪ್ಲಸ್ ತಗೊಂಡಿದೀನಿ, ನೆಕ್ಸ್ಟ್ ಎರಡು ಮೈನಸ್ ತಗೊಂಡಿದೀನಿ, ಎರಡು ಪ್ಲಸ್ ತಗೊಂಡಿದೀನಿ, ಇಲ್ಲಿ ಪ್ಲಸ್ ಮೈನಸ್ ತಗೊಂಡಿದೀನಿ. ಓಕೆನಾ, ಸೊ ಇದೊಂದು ಪ್ರಾಬ್ಲಮ್ ಗೊತ್ತಾಯ್ತು ಅಂದ್ರೆ ಫ್ಯಾಕ್ಟರೈಸೇಷನ್ ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡು ಅಂತಂದ್ರೆ ನಿಮಗೆ ಗೊತ್ತೇ ಇದೆ, +6x². ಓಕೆನಾ, ಸೊ ಪ್ಲಸ್ ಇದೆ ಅಂತ ಅಂದ್ರೆ ನೀವು ಆಡ್ ಮಾಡೋ ರೀತಿ ಇರ್ಬೇಕು. ಆಡ್ ಮಾಡಿದ್ರೆ ಮಿಡಲ್ ಟರ್ಮ್ ಸಿಗ್ಬೇಕು. ಓಕೆನಾ, ಸೊ ಆಡ್ ಮಾಡಿದ್ರೆ ಅಂತ ಅಂದ್ರೆ ಈಗ 6 ಅಂತ ತಗೊಂಡ್ರೆ 6 1s 6 ಆಗುತ್ತೆ. 6 ಮತ್ತೆ 1 ಆಡ್ ಮಾಡಿದ್ರೆ ಏನಾಗುತ್ತೆ, 7 ಆಗುತ್ತೆ. ಸೊ ಅಂದ್ಮೇಲೆ ಅದನ್ನ ತಗೊಳಕ್ ಆಗಲ್ಲ, 6 1s ಆಗಲ್ಲ. ನೆಕ್ಸ್ಟ್ ಅದ್ ಬಿಟ್ರೆ ಇನ್ ಯಾವ್ದಿದೆ, 3 2s 6 ಇದೆ. 3 2s 3 ಮತ್ತೆ 2 ಎರಡನ್ನೂ ಆಡ್ ಮಾಡಿದ್ರೆ ಏನಾಗುತ್ತೆ, 5 ಆಗುತ್ತೆ. ಅಂದ್ಮೇಲೆ ಮಿಡಲ್ ಟರ್ಮ್ ಸಿಗುತ್ತೆ. ಸೊ ಯಾವ್ದನ್ನ ತಗೋಬಹುದು, 3 2s 6. ಸೊ x² ಬೇಕು ಅಂದ್ರೆ x × x. ಓಕೆನಾ, ಸೊ 6x² ಆಯ್ತು, 3x 2x ಆಯ್ತು. ನೆಕ್ಸ್ಟ್ -5 ಬರ್ಬೇಕಲ್ವಾ, -5 ಬರ್ಬೇಕು ಅಂತಂದ್ರೆ ಇದು ಮೈನಸ್ ಆಗ್ಬೇಕು, ಇದು ಮೈನಸ್ ಆಗ್ಬೇಕು. ಯಾಕೆ, -3 -2 ಅಂತಂದ್ರೆ ಎರಡು ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಮೈನಸ್ ಬರಿಬೇಕು. ಸೊ -5x ಅಂತ ಆಗುತ್ತೆ. ಸೊ ಇವಾಗ x², ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಸೊ -5x can be written as -3x -2x + 6. ಓಕೆನಾ, ಸೊ ಇಲ್ಲಿ ಇದು ಒನ್ ಟರ್ಮ್ ಆಗುತ್ತೆ. ಸೊ ಟೋಟಲ್ ಆಗಿ 4 ಟರ್ಮ್ಸ್ ಇದೆ. ಇವೆರಡು ಟರ್ಮಿಗೂ ಕಾಮನ್ ಏನು, x ಕಾಮನ್ ತಗೊಂಡ್ರೆ ಉಳಿಯೋದು x -3. ಸೊ ಇಲ್ಲಿ -2 ಕಾಮನ್ ತಗೊಳ್ಳಿ, ಬಿಕಾಸ್ 2 3s 6 ಇದೆ. ಸೊ ಇಲ್ಲೂ 2 ಸಿಗುತ್ತೆ, ಹಂಗಾಗಿ 2 ಕಾಮನ್ ತಗೊಂಡ್ರೆ x ಮೈನಸ್ ಕಾಮನ್ ತೆಗ್ದಿದ್ದೀನಿ, ಹಂಗಾಗಿ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 3 2s ಅಲ್ವಾ, ಸೊ ಇಲ್ಲಿ ಏನಾಗುತ್ತೆ 6 3 2s 6 ಆಗಿದ್ರೆ 3 ಆಗುತ್ತೆ. ಸೊ ಇವೆರಡರಲ್ಲಿ x -3 ಕಾಮನ್, ಸೊ x -3 into x -2. ಓಕೆನಾ, ಸೊ ಇದು ಫ್ಯಾಕ್ಟರೈಸೇಷನ್. x² - 5x + 6 is equal to ಫಸ್ಟ್ ಫ್ಯಾಕ್ಟರ್ ಇಂಟು ಸೆಕೆಂಡ್ ಫ್ಯಾಕ್ಟರ್ x -3 into x -2. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ ಸೇಮ್ ಅದೇ ತರಾನೇ, ಬಟ್ ಇಲ್ಲಿರೋದೇನು, -6 × x² -6x². ಇಲ್ಲಿ ಮೈನಸ್ ಸೈನ್ ಇದೆ ಅಂತ ಅಂದ್ರೆ ಅರ್ಥ ಸಬ್ಟ್ರಾಕ್ಟ್ ಮಾಡು ಅಂತ ಅರ್ಥ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡೋ ತರ ತಗೊಳ್ಬೇಕು. ಸಬ್ಟ್ರಾಕ್ಟ್ ಮಾಡೋ ತರ ಅಂತ ಅಂದ್ರೆ 3 2s ತಗೊಂಡ್ರೆ 3 ನ 2 ಹೋದ್ರೆ 1 ಬರುತ್ತೆ, ನಮಗೆ 5 ಬರ್ಬೇಕು. ಓಕೆನಾ, ಅಂದ್ರೆ ಯಾವ್ದು ತಗೋಬಹುದು, ಸಬ್ಟ್ರಾಕ್ಟ್ ಬಂದಾಗ 6 1s ತಗೊಳ್ಬಹುದು. 6 1s 6 ಆಗುತ್ತೆ, ಅದ್ರ ಜೊತೆಗೆ 6 ಅಲ್ಲಿ 1 ಹೋದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ 6 1s, x² ಇದೆ, ಸೊ x x. ನೆಕ್ಸ್ಟ್ -5 ಬರ್ಬೇಕು ಅಂತ ಅಂದ್ರೆ ಬಿಗ್ಗರ್ ನಂಬರ್ ಮೈನಸ್ ತಗೊಳ್ಳಿ, ಇದಕ್ಕೆ ಪ್ಲಸ್ ತಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೈನಸ್ ಬಂತು ಅಂತ ಅಂದ್ರೆ ಮೈನಸ್ ಪ್ಲಸ್ ಈ ತರ ಸೈನ್ ಚೇಂಜ್ ಇರಬೇಕು. ಪ್ಲಸ್ ಬಂತು ಅಂತ ಅಂದ್ರೆ ಇಲ್ಲ ಎರಡು ಮೈನಸ್ ಆಗಿರ್ಬೇಕು, ಇಲ್ಲ ಎರಡು ಪ್ಲಸ್ ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಮೈನಸ್ ಬಂತು ಅಂದ್ರೆ ಈ ಕ್ವಾಂಟಿಟಿ ಒಂದು ಪ್ಲಸ್ ಒಂದು ಮೈನಸ್, ಇಲ್ಲ ಒಂದು ಮೈನಸ್ ಇಲ್ಲ ಒಂದು ಪ್ಲಸ್, ಈ ತರ ಕೇಸ್ ಇರಬೇಕು. ಓಕೆನಾ, ಸೊ ನಾವು ಇದು ನಿಮಗೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಈಸಿ. ಓಕೆನಾ, +1x
ಸೊ ಸ್ಪ್ಲಿಟ್ ಮಾಡಿದೆ, ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 6 ಆಗುತ್ತೆ, ಪ್ಲಸ್ 1 ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 6 ಆಗುತ್ತೆ. ಸೊ ಎಕ್ಸ್ ಮೈನಸ್ 6 ಪ್ಲಸ್ 6x² ಅಂತ ಇದೆ. ಸೊ ಅಡಿಷನ್ ಅಂತ ಇದೆ ಅಲ್ವಾ, ಅಡಿಷನ್ ಅಂತಂದ್ರೆ ಯಾವ್ದು ತಗೊಂತೀರಾ, ಆಡ್ ಮಾಡೋ ರೀತಿ ಇರ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ಬೇಕು, ಆಡ್ ಮಾಡಿದ್ರೆ 5 ಬರ್ಬೇಕು. ಅಂದ್ರೆ ಯಾವ್ದು ತಗೊಂತೀರಾ, 3 2s ತಗೊಂತೀರಾ ಅಲ್ವಾ. 3 + 2 ಅಂದ್ರೆ 5 ಆಗುತ್ತೆ. ಸೊ x × x² ಆಗುತ್ತೆ. ಸೊ +3 +2 ಓಕೆನಾ. ಯಾಕೆ 2 ಪ್ಲಸ್, ಸೊ ಪ್ಲಸ್ 5x ಬೇಕು ನಮಗೆ. ಸೊ ನೆಕ್ಸ್ಟ್ x² + 3x + 2x + 6. ಸೊ ನೆಕ್ಸ್ಟ್ ಸ್ಟೆಪ್ ಎಲ್ಲ ಈಸಿಯಾಗಿ ಮಾಡ್ತೀರಾ ಅಲ್ವಾ. ಸೊ ನೆಕ್ಸ್ಟ್ ನನಗೆ ಇಲ್ಲಿ ತಗೊಳೋ ರೀತಿ ಯಾವ ತರ ಅನ್ನೋದೊಂದು ನಿಮಗೆ ಗೊತ್ತಾದ್ರೆ ಸಾಕು. ಇಲ್ಲೇನಿದೆ -6x² ಇದೆ. ಸೊ ಮೈನಸ್ ಇದೆ ಅಂತ ಅಂದ್ರೆ ಯಾವ ತರ ಇರ್ಬೇಕು ಅಂತ ಹೇಳಿದೆ, ಸಬ್ಟ್ರಾಕ್ಟ್ ಮಾಡೋ ತರ ಅಲ್ವಾ. ಸೊ ಅಂದ್ರೆ ಅರ್ಥ 6 1s ತಗೊಳ್ಳಿ, 6 ಅಲ್ಲಿ 1 ಹೋದ್ರೆ 5 ಬರುತ್ತೆ. ಪ್ಲಸ್ ಬರ್ಬೇಕು ಅಂದ್ರೆ ಇದಕ್ಕೆ ಪ್ಲಸ್ ತಗೋಬೇಕು, ಇದಕ್ಕೆ ಮೈನಸ್ ತಗೋಬೇಕು. ಆಲ್ರೆಡಿ ಹೇಳಿದೆ, ಮೈನಸ್ ಇತ್ತು ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್, ಇಲ್ಲ ಒಂದು ಮೈನಸ್ ಒಂದು ಪ್ಲಸ್. ಸೊ ಇಲ್ಲೇನಾಯ್ತು, ಒಂದು ಪ್ಲಸ್ ಒಂದು ಮೈನಸ್ ಆಯ್ತು ಓಕೆನಾ. ಸೊ ಇಲ್ಲೂ ಮೈನಸ್ ಇತ್ತು, ಇಲ್ಲೇನಾಯ್ತು, ಒಂದು ಮೈನಸ್ ಆಯ್ತು, ಒಂದು ಪ್ಲಸ್ ಆಯ್ತು. ಅರ್ಥ ಆಯ್ತಾ. ಸೊ ಇನ್ ಮಿಕ್ಕಿದೆಲ್ಲ ನೀವು ನೀಟಾಗಿ ಮಾಡ್ತಾ ಹೋಗ್ಬೋದು. ಸೊ ಈ ತರ ನೀವು ಚೂಸ್ ಮಾಡ್ಬೇಕಾಗತ್ತೆ. ಇದು ಫ್ಯಾಕ್ಟರೈಸೇಷನ್ ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು. ಸೊ ಇಷ್ಟು ಐಡಿಯಾ ಇದ್ರೆ ಸಾಕು ಓಕೆನಾ. ನ್ಯಾಚುರಲ್ ಲಾಗರಿದಮ್, ಬೇಸ್ 10 ಲಾಗರಿದಮ್, ಬೇಸ್ 2 ಲಾಗರಿದಮ್ ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಫಸ್ಟ್ ಲಾಗ್ ಎಕ್ಸ್ ಬೇಸ್ ಇ ಇದೆ ಅಂತ ಅಂದ್ರೆ, ಸೊ ಲಾಗ್ ಆಫ್ ಸಮ್ ವ್ಯಾಲ್ಯೂ ಬೇಸ್ ಇ ಇದೆ ಅಂತ ಅಂದ್ರೆ ಇದನ್ನ ನ್ಯಾಚುರಲ್ ಅಂತ ಕರಿತೀವಿ. ಕೆಲವೊಂದು ಟೈಮ್ ಜಸ್ಟ್ ಲಾಗ್ ಅಂತ ಕೊಟ್ಟಿರ್ತಾರೆ, ಜಸ್ಟ್ ಲಾಗ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬೇಸ್ ಇ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೇ ಓಕೆನಾ. ಸೊ ನ್ಯಾಚುರಲ್ ಲಾಗರಿದಮ್ ಆಗುತ್ತೆ. ಅದೇ ತರ ನಾವೇನಾದ್ರೂ ಬೇಸ್ 10 ಹಾಕೊಂಡ್ರೆ, ಲಾಗ್ ಎಕ್ಸ್ ಬೇಸ್ 10 ಅಂತ ತಗೊಂಡ್ರೆ ಇದು ಬೇಸ್ 10 ಲಾಗರಿದಮ್. ಸೊ ಅದೇ ತರಾನೇ ನಿಮಗೆ ಬೇಸ್ 2, ಬೇಸ್ 5, ಬೇಸ್ 100 ಏನಾದ್ರೂ ತಗೊಳ್ಳಿ ಓಕೆನಾ. ಸೊ ಇದು ಲಾಗರಿದಮ್ ಅಲ್ಲಿ ತಗೊಂಡ್ರೆ. ಸೊ ನಾವು ಇಲ್ಲಿ ಸೇಮ್ ನಾನು ಇವಾಗ ಲಾಗ್ ಎಕ್ಸ್ ಬೇಸ್ ಇ ಅಂತ ತಗೊಂಡೆ ಅಂತ, ಬೇಸ್ ಬೇರೆದ ತಗೊಂತೀನಿ, ಬೇಸ್ ಸೇ ಬಿ ಅಂತ ತಗೊಂತೀನಿ ಅಂತ ಅನ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು ಸೇ ವೈ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಲಾಗ್ ಎಕ್ಸ್ ಸಮ್ ವ್ಯಾಲ್ಯೂ ಬೇಸ್ ಬಿ ಇಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡಿದೀನಿ ಅಂತ ಅಂದ್ರೆ ಇದು ಲಾಗರಿದಮಿಕ್ ಫಾರ್ಮ್ ಅಲ್ಲಿ. ಅದೇ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರಿ ಅಂತ ಅಂದ್ರೆ ಇದೇನಾಗುತ್ತೆ ಗೊತ್ತಾ, ಇಲ್ಲಿ ಬಿ ಇದೆಯಲ್ಲ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಜಸ್ಟ್ ಎಕ್ಸ್ ಆಗತ್ತೆ, ಇಲ್ಲಿ ಬಿ ಪವರ್ ವೈ ಆಗತ್ತೆ ಓಕೆನಾ. ಅರ್ಥ ಆಯ್ತಾ. ಸೊ ಯಾಕೆ ಅಂತ ಅಂದ್ರೆ ಇಲ್ಲಿ ಬಿ ರೈಸ್ ಮಾಡಿದ್ರೆ ಇಲ್ಲಿ ಫೈನಲ್ ಆಗೋದು 1 ಆಗತ್ತೆ. ಅರ್ಥ ಆಗ್ತಿದ್ಯಾ. ಸೊ ಇಲ್ಲ ಲಾಗ್ ಎಕ್ಸ್ ಬೇಸ್ ಇ ಇಸ್ ಈಕ್ವಲ್ ಟು ವೈ ಇದೆ ಅಂತ ಅಂದ್ರೆ ಇಲ್ಲಿ ಫೈನಲ್ ಆಗಿ ಏನಾಗುತ್ತೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ವೈ. ಒಂದ್ ನೆನ್ಪಿಟ್ಕೊಳ್ಳಿ, ಜಸ್ಟ್ ಹಿಂಗ್ ತಗೊಳ್ಳಿ, ರಿವರ್ಸ್ ಮಾಡಿ ಅಷ್ಟೇ. ಲಾಗ್ ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ವೈ, ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್, ಇದು ಲಾಗರಿದಮಿಕ್ ಫಾರ್ಮ್ ಓಕೆನಾ. ಸೊ ಇದು ಬೇಸಿಕ್. ಇವಾಗ ನಿಮಗೆ ಲಾಗ್ ಎಂ ಸೇ ಬೇಸ್ ಎ ಅಂತ ಇದೆ, ವಿಚ್ ಇಸ್ ಈಕ್ವಲ್ ಟು ಸೇ ಟಿ ಇದೆ ಅಂತ ಅನ್ಕೊಳ್ಳಿ. ಇದ್ರದ್ದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಹೇಳಿ, ಇದು ನಾನು ಕೊಟ್ಟಿದ್ದೀನಿ, ಇದ್ರದ್ದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಏನಾಗುತ್ತೆ, ಎಂ ಇಸ್ ಈಕ್ವಲ್ ಟು ಎ ಪವರ್ ಟಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಸೊ ಇಲ್ಲಿ ನೋಡಿ, ಎ ಪವರ್ ಶರ್ಮಾ ಕರೆಕ್ಟ್, ಎ ಪವರ್ ಟಿ. ಸೊ ಎಂ ಇಸ್ ಈಕ್ವಲ್ ಟು ಎ ಪವರ್ ಟಿ, ಇದು ನಿಮಗೆ ಗೊತ್ತೇ ಇದೆ. ಅರ್ಥ ಆಯ್ತಾ. ಸೊ ಲಾಗರಿದಮ್ ಇಲ್ಲಿದ್ದ ಪವರ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅನ್ನೋದು ಜಸ್ಟ್ ಇಲ್ಲಿ ಏನ ರೈಸ್ ಮಾಡಿದ್ರೆ ಸಾಕು ಓಕೆನಾ. ಸೊ ನೆಕ್ಸ್ಟ್ ಇದ್ರ ಮೇಲೆ ಕೆಲವೊಂದು ರೂಲ್ಸ್ ಇದೆ. ರೂಲ್ ಫಸ್ಟ್ ಒನ್ ಪ್ರಾಡಕ್ಟ್ ರೂಲ್, ಸೆಕೆಂಡ್ ಒನ್ ಕೋಶೆಂಟ್ ರೂಲ್, ಥರ್ಡ್ ಒನ್ ಪವರ್ ರೂಲ್. ಸೊ ಇವು ಮೂರು ಮೇನ್ ಓಕೆನಾ. ಸೊ ಲಾಗರಿದಮ್ ಅಂತ ಬಂತು ಅಂದ್ರೆ ಇವು ಮೂರು ಮೇನ್ ಇರ್ಬೇಕು. ಸೊ ಅದಾದ್ಮೇಲೆ ಇನ್ನು ಕೆಲವೊಂದಿದೆ, ಬೇಸ್ ಚೇಂಜಿಂಗ್ ಬೇಸ್ ರೂಲ್ ಆ ತರದೆಲ್ಲ ಇದೆ, ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ರೂಲ್ ಅಂತ ಅಂದ್ರೆ ಏನು. ಸೊ ಪ್ರಾಡಕ್ಟ್ ರೂಲ್ ಅಂತ ಅಂದ್ರೆ ಪ್ರಾಡಕ್ಟ್ ಅನ್ನೋದ್ರಲ್ಲೇ ಇದೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಸೊ ಲಾಗ್ ಆಫ್ ಪ್ರಾಡಕ್ಟ್ ಎಂ ಎನ್. ಸೊ ಬೇಸ್ ಏನಾದ್ರೂ ಇರ್ಲಿ, ನಾನು ಬೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸೊ ಬಿ ಬೇಸ್ ಅಂದ್ರೆ ಬಿ ಅಂತ ಇದೆ ಅಂತ ಅನ್ಕೊಳ್ಳಿ, ಅದು ಬಿ ನಾದ್ರೂ ಇರ್ಲಿ, 10 ಆದ್ರೂ ಇರ್ಲಿ, ಇ ನಾದ್ರೂ ಇರ್ಲಿ ಓಕೆನಾ. ಸೊ ಲಾಗ್ ಎಂ ಎನ್ ಅಂತ ಇದ್ರೆ ಇಸ್ ನಥಿಂಗ್ ಬಟ್ ಲಾಗ್ ಎಂ ಪ್ಲಸ್ ಲಾಗ್ ಎನ್. ಸೊ ದಟ್ ಈಸ್ ಬೇಸ್ ಬಿ ಅಂತಂದ್ರೆ ಪ್ರಾಡಕ್ಟ್ ಎಂ ಇಂಟು ಎನ್ ಇದೆ, ನಾನು ಇಲ್ಲಿ ಇಂಟು ಅಂತ ಸಿಂಬಲ್ ಯೂಸ್ ಮಾಡಿಲ್ಲ. ಸೊ ಏನು ಇಲ್ಲ ಅಂದ್ರೆ ಎಂ ಇಂಟು ಎನ್ ಅಂತಾನೆ ರೀಡ್ ಮಾಡ್ಬೇಕು. ಸೊ ಲಾಗ್ ಎಂ ಪ್ಲಸ್
ಲಾಗ್ ಎನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕೋಶೆಂಟ್. ಕೋಶೆಂಟ್ ಅಂದ್ರೆ ಡಿವೈಡೆಡ್ ಬೈ ಅಂತ ಅರ್ಥ. ಸೊ ದಟ್ ಈಸ್ ಕೋಶೆಂಟ್ ರೂಲ್ ಈಸ್ ನಥಿಂಗ್ ಬಟ್ ಲಾಗ್ ಆಫ್ m by n. ಓಕೆನಾ. ಸೊ ಬೇಸ್ b is nothing but what? So log m minus log n. So base b. ಸೊ ಪ್ರಾಡಕ್ಟ್ ಇದ್ದಿದ್ದು ಅಡಿಷನ್ ಆಗುತ್ತೆ, ಡಿವಿಷನ್ ಇರೋದು ಸಬ್ಟ್ರಾಕ್ಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪವರ್ ರೂಲ್. ಪವರ್ ಅಂತ ಅಂದ್ರೆ ಟು ದ ರೈಸ್ ಟು ದ ಪವರ್ ಅಂತ ಹೇಳ್ತೀವಲ್ಲ ಹಂಗೆ ಲಾಗ್ m ಪವರ್ n. ನೀವು n ಪವರ್ m ಬರೀಬಹುದು. ಸೊ ಇದೇನಾಗುತ್ತೆ ಅಂದ್ರೆ ಪವರ್ ಇರೋದು ಪಕ್ಕ ಬರುತ್ತೆ, ಯಾವ್ದ್ರ ಪಕ್ಕ? ಲಾಗ್ ಪಕ್ಕ. ಸೊ n ಇಂಟು ಲಾಗ್ m. ಬೇಸ್ b ಇದೆ ಅಂದ್ರೆ ಇನ್ನು ಬೇಸ್ b. ಬೇಸ್ ಎಕ್ಸ್ ಆದ್ರೂ ಇರಲಿ, ಬೇಸ್ 10 ಆದ್ರೂ ಇರಲಿ. ಸೊ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಲಾಗ್ m n ಇರೋದು ಲಾಗ್ m ಪ್ಲಸ್ ಲಾಗ್ n ಆಗುತ್ತೆ. ಲಾಗ್ m ಬೈ n ಇರೋದು ಲಾಗ್ m ಮೈನಸ್ ಲಾಗ್ n ಆಗುತ್ತೆ. ಲಾಗ್ m ಪವರ್ n ಇರೋದು n ಲಾಗ್ m ಆಗುತ್ತೆ. ಓಕೆನಾ. ಸೊ ಅದೇ ತರ ನೆಕ್ಸ್ಟ್ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಫೋರ್ತ್ ಒನ್. ಸೊ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಅಂದ್ರೆ ಲಾಗ್ ಎ ಬೇಸ್ ಬಿ ಈ ತರ ಇತ್ತು ಅಂತ ಅಂದ್ರೆ ನೀವು ಅದನ್ನ ಚೇಂಜಿಂಗ್ ಬೇಸ್ ನ ನೀವು ಚೇಂಜ್ ಮಾಡಿ ಬರೀಬಹುದು. ಯಾವ ತರ ಅಂದ್ರೆ ಲಾಗ್ ಎ ಬೇಸ್ 10 ಡಿವೈಡೆಡ್ ಬೈ ಲಾಗ್ ಬಿ ಬೇಸ್ 10. ಬೇಸ್ 10 ತಗೊಳ್ಬೇಕಾ? ಇಲ್ಲ ನೀವು ಬೇಕಾದ್ರೆ ಬೇಸ್ ಏನಾದ್ರೂ ಹೇಳಿ, ಒಟ್ನಲ್ಲಿ ಲಾಗ್ ಎ ಬೈ ಲಾಗ್ ಬಿ ಆ ತರ ಬರ್ತಿದ್ದು. ಓಕೆನಾ. ಸೊ ಇದು ಇನ್ನೊಂದು ಪ್ರಾಪರ್ಟಿ. ಸೊ ಇದೇ ತರ ಸುಮಾರು ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಪ್ರಾಪರ್ಟಿ ಹಾಕೊಳ್ಳಿ. ಲಾಗ್ m ಪವರ್ n ಇತ್ತಲ್ಲ ಇಲ್ಲಿ, ಅದೇ ತರ a ಪವರ್ b ಈ ತರ ಇದ್ರೆ ಏನ್ ಬರೀಬಹುದು? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಲಾಗ್ m ಪವರ್ n ಅದೇ ತರ ಕೆಳಗಡೆ ಬರೀ ಬೇಸ್ ಬಂದು ಅದರಲ್ಲೂ ಪವರ್ ಇದ್ರೆ ಏನಂತ ಬರೀಬೇಕು? ಸೊ ಇಲ್ಲಿ n ಇದೆ, ಇಲ್ಲಿ b ಇದೆ. ಸೊ ಇದು ಫೈನಲ್ ಆಗಿ ಏನಾಗುತ್ತೆ ಅಂದ್ರೆ n ಕಾಣಿಸ್ತಿದೆಯಾ ಬೋರ್ಡ್? ಓಕೆ. ಸೊ ಇಲ್ಲಿ n ಬೈ b ಆಗುತ್ತೆ. ಸೊ ಲಾಗ್ m. ಸೊ ಇಲ್ಲಿ ಬೇಸ್ a ಉಳಿಯುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇದು n ಇದೆಯಲ್ಲ, ಸೊ n ಮತ್ತೆ b ಏನಾಗುತ್ತೆ ಅಂದ್ರೆ n ಡಿವೈಡೆಡ್ ಬೈ b ಬಂದು ಲಾಗ್ m ಬೇಸ್ a ಉಳಿಯುತ್ತೆ. ಓಕೆನಾ. ಸೊ ಅಲ್ಲಿ ಯಾವಾಗ ನೆಕ್ಸ್ಟ್ ಕಂಟಿನ್ಯೂಷನ್ ಯಾವ್ದಾದ್ರು ಪ್ರಾಪರ್ಟೀಸ್ ಬರ್ತಿದೆ ಅಂದ್ರೆ ಆ ಪ್ರಾಬ್ಲಮ್ ಆ ಪ್ರಾಪರ್ಟಿ ಹೇಳಿ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಮೇನ್ ಆಗಿ ನನಗೆ ಇಷ್ಟು ಪ್ರಾಪರ್ಟೀಸ್ ನಿಮಗೆ ಗೊತ್ತಿದ್ರೆ ಸಾಕು. ಯಾಕೆಂದ್ರೆ ಸೊ ಕ್ವೆಶ್ಚನ್ ಪೇಪರ್ ಅಲ್ಲಿ ನಾನು ನೋಡಿದ ಪ್ರಕಾರ ನಿಮಗೆ ಸೊ ಇದು ಗೊತ್ತಿದ್ರೆ ನೀವು ಆರಾಮಾಗಿ ಲಾಗ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಸೊ ಇದೇ ತರ ನೆಕ್ಸ್ಟ್ ಇನ್ನೊಂದು ಲಾಗ್ ಎ ಬೇಸ್ ಬಿ ಇದೆ ಅಂದ್ರೆ ಇದನ್ನ ಉಲ್ಟಾ ಬರೆಯೋದಾದ್ರೆ 1 ಬೈ ಲಾಗ್ ಬಿ ಬೇಸ್ ಎ. ಸೊ ಈಗ ಬಿ ಬರಿತೀಯಾ ಅಂತ ಅಂದ್ರೆ ಅದು ರೆಸಿಪ್ರೋಕಲ್ ಉಲ್ಟಾ ಆಗುತ್ತೆ. ಸೊ ದಟ್ ಈಸ್ ಎ ಮತ್ತೆ ಬಿ ಇದೆ ಅಂತಂದ್ರೆ ಅದನ್ನ ಬಿ ಮತ್ತೆ ಎ ಬರಿಬೇಕು ಅಂದ್ರೆ ಈ ತರ ಆಗುತ್ತೆ. ಓಕೆನಾ. ಸೊ ಇದು ಒಂದು ಗೊತ್ತಿರಲಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಸೊ ಲಾಗ್ ಎ ಬೇಸ್ ಬಿ ಲಾಗ್ ಬಿ ಬೇಸ್ ಎ ಇಸ್ ಈಕ್ವಲ್ ಟು 1. ಓಕೆನಾ. ಸೊ ಇಷ್ಟು ಮೇನ್ ಪ್ರಾಪರ್ಟೀಸ್. ಸಿಕ್ಸ್ತ್ ಒನ್. ಸೊ ಇಷ್ಟು ಹಾಕೊಳ್ಳಿ. ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈಸಿ ಇದೆ ಪ್ರಾಬ್ಲಮ್ಸ್ ಎಲ್ಲ. ಫೈಂಡ್ ಲಾಗ್ ಆಫ್ 32 ಟು ದ ಬೇಸ್ 4. ಏನಾಗುತ್ತೆ? ಫೈಂಡ್ ಲಾಗ್ ಆಫ್ 32 ಟು ದ ಬೇಸ್ 4. ಲಾಗ್ 32 ಬೇಸ್ 4 ತಗೊಂಡು ವಿಚ್ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಅಂತ ತಗೊಳ್ಳಿ. ಸೊ ಆನ್ಸರ್ ಸಿಗುತ್ತೆ. ಟ್ರೈ ಮಾಡಿ. ಏನಪ್ಪ ಲಾಗ್ ಆಫ್ 32 ಟು ದ ಬೇಸ್ 4 ಕೇಳಿದ್ದಾರೆ. ಓಕೆನಾ. ಸೊ ಟು ದ ಬೇಸ್ 4 ಅಂದ್ರೆ ಅದನ್ನ ನೀಟಾಗಿ ಹಾಕೊಳ್ಳಿ. ವಿಚ್ ಇಸ್ ಈಕ್ವಲ್ ಟು ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಸಮ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಸೊ ಅದನ್ನ ನಾವು ಎಕ್ಸ್ ವ್ಯಾಲ್ಯೂ ಇವಾಗ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಫೈನಲ್ ಆನ್ಸರ್ ಇವಾಗ ನಾವು ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಅಂತ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ. ಸೊ ಅವಾಗಲೇ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡಿದ್ರೆ ಲಾಗ್ ಆಫ್ 32 ಬೇಸ್ 4 ಸಿಗುತ್ತಲ್ವಾ. ಸೊ ಇದನ್ನ ಲಾಗ್ ನ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಬರೋದು ಏನಾಗುತ್ತೆ? 32. ಸೊ ಇದೇನಾಗುತ್ತೆ? 4 ಪವರ್ ಎಕ್ಸ್ ಆಗತ್ತಲ್ವಾ. ಸೊ ಎಕ್ಸ್ಪೋನೆನ್ಷಿಯಲಿ ಕನ್ವರ್ಟ್ ಮಾಡ್ಕೊಂಡ್ವಿ ಅಂದ್ರೆ ಪವರ್ ಕನ್ವರ್ಟ್ ಮಾಡ್ಕೊಂಡ್ವಿ. 32 ಇಸ್ ಈಕ್ವಲ್ ಟು 4 ಪವರ್ ಎಕ್ಸ್ ಆಯ್ತು. ಇದು ಕೂಡ ಇನ್ ಟರ್ಮ್ಸ್ ಆಫ್ ಪವರ್ ಅಲ್ಲಿ ಬರೆದ್ರೆ 32 ಅಂತ ತಗೊಂಡ್ರೆ 2 ಇಂದ ಡಿವೈಡ್ ಮಾಡ್ತಾ ಹೋಗಿ. ಸೊ ಏನಾಗುತ್ತೆ? 2 1s 2 6 ಕರೆಕ್ಟ್ ಅಲ್ವಾ. ಸೊ 2 8s 2 4s 2 2s ಟೋಟಲ್ ಆಗಿ 2 ಎಷ್ಟಿದೆ? 5 ಇದೆ. ಸೊ ಅಂದ್ಮೇಲೆ ಇದು 2 ಟು ದ ಪವರ್ ಆಫ್ 5 ಆಯ್ತಲ್ವಾ. ಇದು 4 ಪವರ್ ಎಕ್ಸ್ ಆಯ್ತಲ್ವಾ. ಸೊ ಬೇಸ್ ಯಾವತ್ತು ನಿಮಗೆ ಏನಾಗಿರ್ಬೇಕು ಅಂತ ಅಂದ್ರೆ ಸೇಮ್ ಇರ್ಬೇಕು. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಇದು ಕಡಿಮೆ ಇರೋದನ್ನ ಜಾಸ್ತಿ ಮಾಡಕ್ ಆಗಲ್ಲ. ಸೊ ಜಾಸ್ತಿ ಇರೋದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಕಡಿಮೆ ಅಂತಂದ್ರೆ ಕಡಿಮೆ ನಂಬರಿಗೆ ಪವರ್ ಬರಿಬಹುದು. ಸೊ 2 ಟು ದ ಪವರ್ ಆಫ್ 5 ಇದೆ, ಅದೇನು ಚೇಂಜ್ ಮಾಡಕ್ ಆಗಲ್ಲ. 4 ನ ನಾವು 2 ಸ್ಕ್ವೇರ್ ಅಂತ ಬರಿಬಹುದಲ್ವಾ. ಅವಾಗ 2 ಗೆ ಪವರ್ ಸಿಗುತ್ತೆ. ಸೊ ಹೋಲ್ ಪವರ್ ಎಕ್ಸ್ ಆಗುತ್ತೆ. ಸೊ ಫೈನಲಿ 2 ಪವರ್ 5 ಇಸ್ ಈಕ್ವಲ್ ಟು 2 ಪವರ್ 2 ಇಂಟು ಎಕ್ಸ್ 2x. ಇದು ಲಾ ಆಫ್ ಇಂಡಿಸೀಸ್ ಅಲ್ಲಿ ಬರುತ್ತೆ. a ಪವರ್ m ಹೋಲ್ ಪವರ್ n is nothing but a ಪವರ್ m into n ಅಂತ. ಓಕೆನಾ. ಸೊ ದಟ್ ಈಸ್
ಈಗ ಬೇಸ್ ಎರಡೂ ಸೇಮ್ ಇದೆ ಅಂದ್ರೆ ಪವರ್ ಈಕ್ವಲ್ ಆಗುತ್ತಲ್ವಾ, ಪವರ್ ಈಕ್ವಲ್ ಅಂದ್ರೆ 5 ಇಸ್ ಈಕ್ವಲ್ ಟು 2x ಆಗುತ್ತೆ, ಆರ್ 2x ಇಸ್ ಈಕ್ವಲ್ ಟು 5 ಆಗುತ್ತೆ. ಆಮೇಲೆ ಆನ್ಸರ್ ಏನ್ ಬರುತ್ತೆ, x ಇಸ್ ಈಕ್ವಲ್ ಟು 5/2 ಇಸ್ ದ ಆನ್ಸರ್. ಅರ್ಥ ಆಯ್ತಾ? x ಇಸ್ ಈಕ್ವಲ್ ಟು 5/2 ಬರುತ್ತೆ ನೋಡಿ. ಸೊ 32 ಆಯ್ತು, 4 ಪವರ್ x ಆಯ್ತು. 32 ನ ಇನ್ ಟರ್ಮ್ಸ್ ಆಫ್ 2 ನಲ್ಲಿ ತಗೊಂಡ್ರೆ 4 ನ ಇನ್ ಟರ್ಮ್ಸ್ ಆಫ್ 2 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ. ಸೊ 2 ಪವರ್ 5 ಇಸ್ ಈಕ್ವಲ್ ಟು 2 ಪವರ್ 2x ಆಗುತ್ತೆ. ಸೊ 5 ಇಸ್ ಈಕ್ವಲ್ ಟು 2x. ಸೊ 2x ಇಸ್ ಈಕ್ವಲ್ ಟು 5 ಅಂತ ಅಂದ್ರೆ x ಇಸ್ ಈಕ್ವಲ್ ಟು 5 ಇಂಟು 2 ಇರೋದು ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದು ಆನ್ಸರ್. ಈಸಿ ಇದೆಯಲ್ಲ? ಎಷ್ಟು ಬರುತ್ತಪ್ಪ ಆನ್ಸರ್? ಗೊತ್ತಾಗಿದೆ ಅಲ್ವಾ? ಲಾಗ್ ಅಲ್ಲಿ ಇದ್ರೆ ಎಕ್ಸ್ಪೋನೆನ್ಷಿಯಲಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಹೋಗಿ, ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಸೊ ಮೋನಿಕಾ ಆನ್ಸರ್ 12 ಅಂತ ಸೆಂಡ್ ಮಾಡಿದ್ದಾರೆ. ಬೇರೆಯವ್ರಿಗೆ ಅಷ್ಟೇ ಬಂದಿದ್ಯಾ ನೋಡಿ. ಸೇಮ್ ಅದೇ ತರ ಕಂಡ್ರಪ್ಪ, ಎಕ್ಸ್ಪೋನೆನ್ಷಿಯಲಿ ತಗೊಳ್ಳಿ. ಸೊ ಗೊತ್ತಾಗಿದೆ ಅಲ್ವಾ? ಈಸಿ ಇದೆ. ಇಲ್ಲಿ x - 7 ಇಸ್ ಈಕ್ವಲ್ ಟು ಅಂತ ತಗೊಂಡ್ರೆ 5 ಪವರ್ 1 ಆಗುತ್ತೆ. ಸೊ x - 7 ಇಸ್ ಈಕ್ವಲ್ ಟು 5 ಅಂದ್ರೆ x ಇಸ್ ಈಕ್ವಲ್ ಟು ವಾಟ್, 7 ಪ್ಲಸ್ 5 ಆಗುತ್ತೆ ಅಂತ ಇದೆ. ಇದು ಕ್ವೆಶನ್, ಕಂಪ್ಲೀಟ್ ಕ್ವೆಶನ್. ಸೊ ಈ ತರ ಕೊಟ್ಟಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಇದು ಲಾಗ್ ಪ್ಲಸ್ ಲಾಗ್ ಅಂತ ಇದೆ. ಅಂದ್ರೆ ಅರ್ಥ ಏನು? ಯಾವ ಫಾರ್ಮ್ ಅಲ್ಲಿ ಇದೆ? ಲಾಗ್ m ಪ್ಲಸ್ ಲಾಗ್ n. ಸೊ ಅಡಿಷನ್ ಇದ್ರೆ ಏನ್ ಬರ್ಕೊಂತೀರಾ? ಸಬ್ಟ್ರಾಕ್ಷನ್ ಇದ್ರೆ ಡಿವಿಷನ್, ಅಡಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್. ಲಾಗ್ ಆಫ್ mn ಅಲ್ವಾ? ಸೊ ಲಾಗ್ m ಪ್ಲಸ್ ಲಾಗ್ n ಈಸ್ ನಥಿಂಗ್ ಬಟ್ ಲಾಗ್ ಆಫ್ m ಇಂಟು n ಆಗುತ್ತಲ್ವೇನ್ರಪ್ಪ? ಸೊ ಇದೇನಾಗುತ್ತೆ ಇದು ಇವಾಗ? ಲಾಗ್ ಆಫ್ x - 1, m ಪ್ಲೇಸ್ ಅಲ್ಲಿ m x - 1 ಇದೆ, n ಪ್ಲೇಸ್ ಅಲ್ಲಿ x ಪ್ಲಸ್ 1 ಇದೆ. ಸೊ x ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲಾಗ್ 1? ಇದನ್ನಂತೂ ಯಾರು ಮರ್ತಿರಲ್ಲ, ನನಗೆ ಗೊತ್ತಿರೋ ಹಂಗೆ. ಲಾಗ್ 1 ವ್ಯಾಲ್ಯೂ ಏನಾಗಿರುತ್ತೆ? ಟು ದ ಬೇಸ್ ಏನಾದ್ರೂ ಇರ್ಲಿ, ಲಾಗ್ 1 ವ್ಯಾಲ್ಯೂ ಏನು? ತುಂಬಾ ಬೇಸಿಕ್ ಅಲ್ವಾ ಅದು. ಲಾಗ್ 1 ವ್ಯಾಲ್ಯೂ ಏನಾಗಿರುತ್ತೆ? 0. ಕರೆಕ್ಟ್. ಲಾಗ್ 1 ಈಸ್ 0. ಅದು ನಿಮಗೆ ಗೊತ್ತೇ ಇದೆ ಅಲ್ವಾ? ಸೊ ಲಾಗ್ 1 ವಿಚ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಟು ಎನಿ ಬೇಸ್. ಇಲ್ಲಿ ಬೇಸ್ ಏನಾದ್ರೂ ಇರ್ಲಿ, ಓಕೆನಾ? ಸೊ ಲಾಗ್ 1 ವಿಚ್ ಇಸ್ ಆಲ್ವೇಸ್ ಈಕ್ವಲ್ ಟು 0, ಇದನ್ನ ಮರಿಬೇಡಿ. ಸೊ ವಿಚ್ ಇಸ್ ಈಕ್ವಲ್ ಟು ಲಾಗ್ 1 ಇತ್ತು, ಬೇಸ್ 2 ಇತ್ತು. ನನಗೆ ಬೇಸ್ ಬೇಡ, ಲಾಗ್ 1 ಬೇಕು. ಸೊ ಲಾಗ್ 1 ಅಂತ ಅಂದ್ರೆ 0 ಅಂತ ಆಯ್ತು, ಓಕೆನಾ? ಸೊ ಇಲ್ಲಿ ಬೇಸ್ ಏನೂ ಕೊಟ್ಟಿಲ್ಲ ಅಂದ್ರೆ ಏನಿರುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಲಾಗರಿಥಮ್ ಆಗಿರುತ್ತೆ, ಇ ಅಂತ ತಗೊಳ್ಬಹುದು. ಸೊ ಇದನ್ನ ಎಕ್ಸ್ಪೋನೆನ್ಷಿಯಲಿ ಕನ್ವರ್ಟ್ ಮಾಡಿದ್ರೆ ಏನಾಗತ್ತಪ್ಪ? ಎಕ್ಸ್ಪೋನೆನ್ಷಿಯಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? x - 1 ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು e ಪವರ್ 0. ಇಲ್ಲಿ 0 ಇದೆ, e ಪವರ್ 0. ಅರ್ಥ ಆಗ್ತಿದೆಯಾ? ಸೊ ಲಾಗ್ ಅಲ್ಲಿ ಇರೋದನ್ನ ಎಕ್ಸ್ಪೋನೆನ್ಷಿಯಲಿ ಕನ್ವರ್ಟ್ ಮಾಡ್ಕೊಂಡ್ವಿ. x - 1 ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು e ಪವರ್ 0 ಅಂತ ಆಯ್ತು. ಸೊ ಈಗ x - 1 ಇಂಟು x ಪ್ಲಸ್ 1 ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇದೆ? ಮಲ್ಟಿಪ್ಲೈ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ a - b ಇಂಟು a ಪ್ಲಸ್ b ಫಾರ್ಮ್ ಅಲ್ಲಿ ಇದೆ ಅಲ್ವಾ? a - b ಇಂಟು a ಪ್ಲಸ್ b ಅಂದ್ರೆ ಏನು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಇದೇನಾಗುತ್ತೆ? x ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು e ಪವರ್ 0 ಅಂದ್ರೆ 1 ಅಲ್ವಾ? ಸೊ a ಪವರ್ 0 which is equal to 1, t power 0 which is equal to 1. ಓಕೆನಾ? ಸೊ ಯಾಕೆ a ಪವರ್ 0 1 ಆಗುತ್ತೆ ಅನ್ನೋದನ್ನ ಬೇಕಿದ್ದವರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಾಬ್ಲಮ್ ಕವರ್ ಮಾಡ್ಬಿಟ್ಟು ಹೇಳ್ತೀನಿ ಯಾಕೆ a ಪವರ್ 0 1 ಆಗುತ್ತೆ ಅಂತ. ಸೊ x ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ is 1. ಸೊ x ಸ್ಕ್ವೇರ್ is equal to 1. ಮೈನಸ್ 1 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ which is equal to 2. ಸೊ x ಸ್ಕ್ವೇರ್ is equal to 2 ಆಗುತ್ತೆ. ಸೊ therefore x ಬೇಕಾಗಿರೋದು ನಮಗೆ x is equal to plus or minus square root of 2. That is plus or minus square root of 2 is square root of 2 itself. 0 is equal to 1 ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದೆ, ಕೇಳಿಸ್ಕೊಳ್ಳಿ. a ಪವರ್ 0 ನಾವು ಮೈನಸ್ 1 ಅಲ್ಲಿ 1 ಹೋದ್ರೆ 0 ಅಲ್ವಾ? ಮೈನಸ್ 2 ನಲ್ಲಿ 2 ಹೋದ್ರೆ 0 ಅಲ್ವಾ? ಸೊ ಮೈನಸ್ 5 ಏನೇ ತಗೊಳ್ಳಿ 0 ಬರುತ್ತಲ್ವಾ? ಸೊ a ಪವರ್ 0 ನಾವ್ ಏನಂತ ಬರಿಬಹುದು? ಮೈನಸ್ 1 ಪ್ಲಸ್ 1 ಅಂತ ಬರಿಬಹುದಾ? ಸೊ ಮೈನಸ್ 1 ಪ್ಲಸ್ 1 ಅಂತ ಅಂದ್ರೆ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? a ಪವರ್ ಮೈನಸ್ 1 ಇಂಟು a ಪವರ್ ಪ್ಲಸ್ 1. ಬೇಸಸ್ ಏನಿದೆ ಪವರ್ ಆಡ್ ಮಾಡಿ ಬರೀತೀರಲ್ವಾ? ಪವರ್ ಆಡ್ ಆಗಿದ್ರೆ ಸ್ಪ್ಲಿಟ್ ಮಾಡಿ ಬರೆದ್ರೆ ಸೊ ಇದೇನಾಗುತ್ತೆ? a ಪವರ್ 1 ಇಲ್ಲೇ ಇರ್ಲಿ, a ಪವರ್ ಮೈನಸ್ 1 ಅಂದ್ರೆ ಇನ್ವರ್ಸ್ ಕೆಳಗಡೆ ಕಳಿಸ್ಕೊಡಿ, ಅವಾಗ ಅದೇನಾಗುತ್ತೆ? ಪ್ಲಸ್ 1 ಆಗುತ್ತಲ್ವಾ? ಅರ್ಥ ಆಗ್ತಿದ್ಯಾ? ಇವೆರಡೂ a ಪವರ್ 1 a ಪವರ್ 1 1s. ಸೊ ಆನ್ಸರ್ ಏನ್ ಬಂತು? 1. ಸೊ a ಪವರ್ 0 ಇಸ್ ಈಕ್ವಲ್ ಟು 1 ಆಗುತ್ತೆ. ಅರ್ಥ ಆಯ್ತಾ? ಸೊ 0 ಅಂತ ಅಂದ್ರೆ ನೀವ್ ಯಾಕೆ ಮೈನಸ್ 1 ಪ್ಲಸ್ 1 ತಗೊಂಡ್ರಿ ಮೇಡಮ್ ಅಂತ ಅಂದ್ರೆ ನೀವು ಬೇಕಾದ್ರೆ ಮೈನಸ್ 5 ಪ್ಲಸ್ 5 ಅಂತಾನೆ ತಗೊಳ್ಳಿ, ತಪ್ಪೇನಿಲ್ಲ. ಸೊ ಇದು ಮೈನಸ್ 5 ಆಗುತ್ತೆ, ಇದು ಪ್ಲಸ್ 5 ಆಗುತ್ತೆ, ಇದು a ಪವರ್ 5 ಆಗುತ್ತೆ. ಮೈನಸ್ 5 ಇರೋದನ್ನ ಕೆಳಗಡೆ ಕಳಿಸ್ಕೊಂಡ್ರೆ ಪ್ಲಸ್ 5 ಆಗುತ್ತೆ, ಅದು ಕ್ಯಾನ್ಸಲ್ ಆದ್ರೂ ಕೂಡ 1 ಬರುತ್ತೆ. ಅರ್ಥ ಆಯ್ತಾ? ಸೊ ಯಾವುದೇ ಪವರ್ 0 ಬರ್ಲಿ ಅದ್ರ ವ್ಯಾಲ್ಯೂ ಎಲ್ಲ 1 ಬರುತ್ತೆ. ರೀಸನ್ ಇದು. ನೆಕ್ಸ್ಟ್
ಗೊತ್ತಿರ್ಬೇಕು. ಲಾಗ್ ಎ ಬೇಸ್ ಬಿ ಈ ತರ ಇತ್ತು ಅಂದ್ರೆ ನಾನು ಒಂದು ಪ್ರಾಪರ್ಟಿ ಹೇಳಿದೆ, ಏನಂತ ಬರೀಬಹುದ್ರಪ್ಪ ಇದನ್ನ, 1 over ಲಾಗ್ ಬಿ ಬೇಸ್ ಎ ಅಂತ ಬರೀಬಹುದು ಅಂತ ಹೇಳಿದೆ ಅಲ್ವಾ. ಸೊ ಇಟ್ಸ್ ಈಕ್ವಲ್ ಟು ಉಲ್ಟಾ ಲಾಗ್ ಎ ಬೇಸ್ ಬಿ ಇಸ್ ನಾಟ್ ಈಕ್ವಲ್ ಟು ಲಾಗ್ ಬಿ ಬೇಸ್ ಎ, ಬಟ್ ವಿಚ್ ಇಸ್ ಈಕ್ವಲ್ ಟು 1 by ಲಾಗ್ ಬಿ ಬೇಸ್ ಎ ಆಗುತ್ತೆ. ಓಕೆನಾ. ಸೊ ಇದು ಪ್ರಾಪರ್ಟಿ ಹೇಳಿದೆ, ವಿ ನೋ ದಟ್. ಸೊ ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ ಇಲ್ಲೆಲ್ಲ ಇರೋದೆಲ್ಲ ಏನಿದೆ, 1 by 1 by 1 by ಅಂತ ಇದೆ. ಸೊ 1 by ಅಂತ ಬಂತು ಅಂದ್ರೆ ಈ ಪ್ರಾಪರ್ಟಿ ಯೂಸ್ ಮಾಡ್ಬಿಡಿ. ಸೊ 1 by ಲಾಗ್ ಬಿ ಬೇಸ್ ಎ ಇದೆ ಅಂದ್ರೆ 1 by ಲಾಗ್ 60 ಬೇಸ್ 3 ಇದೆ ಅಂದ್ರೆ ಏನಂತ ಬರೀಬಹುದು ಅದನ್ನ, ಲಾಗ್ 3 ಬೇಸ್ 60 ಅಂತ ಬರೀಬಹುದಲ್ವಾ. ಸೊ ಇದೇನಾಗುತ್ತೆ ಅಕಾರ್ಡಿಂಗ್ ಟು ದಿಸ್, ಸೊ ಫಸ್ಟ್ ಒನ್ ಬಿಕಮ್ಸ್ ಲಾಗ್ 3 ಬೇಸ್ 60 ಅಂತ ಆಗುತ್ತೆ. ಅರ್ಥ ಆಯ್ತಾ. 1 over ಅಂತ ಇತ್ತು ಅಂತ ಅಂದ್ರೆ ಇದು ಬರಿಬಹುದು, ಉಲ್ಟಾ ಮಾಡಿ ಬರಿಬಹುದು. ಇದು ಕೂಡ 1 over ಅಂತ ಇದೆ, ಸೊ ಉಲ್ಟಾ ಮಾಡಿ ಬರೋದು ಏನಾಗುತ್ತಪ್ಪ, ಲಾಗ್ 4 ಬೇಸ್ 60 ಆಗುತ್ತೆ. ಓಕೆನಾ. ಸೊ ಅದೇ ತರ 1 over ಅಂತ ಇದೆ, ಅದೇನಾಗುತ್ತೆ ಲಾಗ್ 5 ಬೇಸ್ 60 ಅಂತ ಆಗುತ್ತೆ. ಓಕೆನಾ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಲಾಗ್ ಎಂ ಪ್ಲಸ್ ಲಾಗ್ ಎನ್ ಆ ತರ ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ, ಲಾಗ್ ಎಂ ಪ್ಲಸ್ ಲಾಗ್ ಎನ್ ಇದ್ರೆ ಲಾಗ್ ಎಂ ಎನ್ ಅಂತ ಬರ್ತೀರಾ. ಅದೇ ಫಾರ್ಮ್ ಅಲ್ಲಿ ನಿಮಗೆ ಏನಾದ್ರು ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಅಂತ ಇತ್ತು ಅಂದ್ರೆ ಎಷ್ಟೇ ಆಡ್ ಮಾಡಿ ಅದೆಲ್ಲ ಏನಾಗುತ್ತೆ, ಲಾಗ್ ಆಫ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಎ ಬಿ ಸಿ. ಸೊ ಲಾಗ್ ಆಫ್ ಎ ಇಂಟು ಬಿ ಇಂಟು ಸಿ 100 ವರ್ಗೂ ಇರ್ಲಿ. ಓಕೆನಾ. ಸೊ ಬರೀ 2 ನಂಬರ್ಸ್ ಹೇಳಿದೆ, ನೀವು ಅದೇ ತರ 3 4 25 ನಂಬರ್ಸ್ ಏನೇ ಬರ್ಲಿ ನೀವು ಜಸ್ಟ್ ಏನ್ ಮಾಡ್ಬೇಕು, ಅಡಿಷನ್ ಇತ್ತು ಅಂದ್ರೆ ಮಲ್ಟಿಪ್ಲಿಕೇಶನ್ ಎ ಬಿ ಸಿ ಅಂತ ಬರ್ಕೋಬೇಕು. ಎಂ ಎನ್ ಪಿ ಅಂತ ಇತ್ತು ಅಂದ್ರೆ ಸೇ ಎಂ ಲಾಗ್ ಎನ್ ಪ್ಲಸ್ ಲಾಗ್ ಪಿ ಇತ್ತು ಅಂದ್ರೆ ಲಾಗ್ ಆಫ್ ಎಂ ಎನ್ ಪಿ ಅಂತ ಆಗುತ್ತೆ. ಅರ್ಥ ಆಯ್ತಾ. ಸೊ ಇದು ಕೂಡ ಯಾವ ಫಾರ್ಮ್ ಅಲ್ಲಿ ಇದೆ, ಸೇ ಬೇಸ್ ಏನಾದ್ರೂ ತಲೆ ಕೆಡಿಸ್ಕೊಬೇಡಿ, ಇರುವಂತದ್ದೇನು ಲಾಗ್ ಎಂ ಪ್ಲಸ್ ಲಾಗ್ ಎನ್ ಪ್ಲಸ್ ಲಾಗ್ ಪಿ ಆರ್ ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಇದೆ ಅಂದ್ರೆ ಏನಾಗುತ್ತೆ, ಲಾಗ್ ಆಫ್ ಎ ಬಿ ಸಿ, ಎ ಇಂಟು ಬಿ ಇಂಟು ಸಿ. ಅಡಿಷನ್ ಇರೋದೆಲ್ಲ ಏನಾಗಬೇಕು, ಪ್ರಾಡಕ್ಟ್ ರೂಲ್ ಹೇಳಿದೀನಿ ನೋಡಿ, ಮಲ್ಟಿಪ್ಲಿಕೇಶನ್ ಆಗಬೇಕು. ಸೊ ಬೇಸ್ ಎಲ್ಲದಕ್ಕೂ ಏನಿದೆ 60 ಇದೆ, ಬೇಸ್ 60 ಆಗುತ್ತೆ. ಅರ್ಥ ಆಯ್ತಾ. ಸೊ ಇದೆಲ್ಲ ಬೇಸ್ ಬಿ ಬಿ ಇತ್ತು ಅಂತ ಅಂದ್ರೆ ಇಲ್ಲೂ ಬಿ ಇದೆ. ಸೊ ಇದು ಬಿ ಬಿ ಬೇಡ, ಇಲ್ಲಿ ಸೇ ಎಕ್ಸ್ ತಗೊಳ್ಳಿ, ಎಕ್ಸ್ ಎಕ್ಸ್ ಅಂತ ತಗೊಂಡ್ರೆ ಇದು ಕೂಡ ಅದೇ ಆಗುತ್ತೆ. ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್, ಲಾಗ್ 5 4s are 20, 23s are 60. ಸೊ ಲಾಗ್ 60 ಬೇಸ್ 60 ಎರಡು ಸೇಮ್ ಇದೆ ಅಂದ್ಮೇಲೆ ಇದ್ರ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಓಕೆನಾ. ಸೊ ಒಂದು ನೋಟ್ ಅಂತ ತಗೊಂಡು ಫಸ್ಟ್ ಒನ್ ಇದನ್ನ ಬರ್ಕೊಳ್ಳಿ, ಸೆಕೆಂಡ್ ಒನ್ನಿಗೆ ಲಾಗ್ ಎ ಬೇಸ್ ಎ 1 ಫಾರ್ ಆಲ್ ಎ, ಯಾವುದೇ ನಂಬರ್ ತಗೋ ಲಾಗ್ 60 ಬೇಸ್ 60 ಯಾವಾಗಲೂ 1 ಆಗಿರುತ್ತೆ, ಅದೊಂದು ಗೊತ್ತಿರಲಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಶರ್ಮಾ ಆನ್ಸರ್ 1 ಕರೆಕ್ಟ್. ನೆಕ್ಸ್ಟ್ ಮೋನಿಕಾ, ಶರ್ಮಾ, ಮೇಘಾ, ರಕ್ಷಿತಾ 1 1. ಸೊ ಆನ್ಸರ್ ಈಸ್ 1. ಸೊ ಅರ್ಥ ಆಯ್ತಾ. ಸಪೋಸ್ ಈ ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ಎ ಬಿ ಸಿ ಕಂಪ್ಲೀಟ್ ಕೊಟ್ಬಿಟ್ಟು ಬೇಸ್ ಎಲ್ಲ ಎ ಬಿ ಸಿ ಈ ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನ್ ಮಾಡ್ಬಿಡಿ, ಜಸ್ಟ್ ಲಾಗ್ ಇದು ಕಂಪ್ಲೀಟ್ ಆಗಿ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಸಿ ಆಗುತ್ತೆ, ಬೇಸ್ ಉಲ್ಟಾ ಬರ್ಕೊಂಡಿರ್ತೀರಾ, ಸೊ ಎ ಬಿ ಸಿ ಆಗುತ್ತೆ, ಆಮೇಲೆ ಆನ್ಸರ್ 1 ಆಗುತ್ತೆ. ಓಕೆನಾ. ಸೊ ಇದು ನಂಬರ್ಸ್ ಗಳು ಏನಾದ್ರೂ ಇರಲಿ, ನಂಬರ್ಸ್ ಗಳು ಅದೇ ತರ ನಿಮಗೆ ಮಲ್ಟಿಪ್ಲಿಕೇಶನ್ ಆಗಿ ಏನ್ ಬಂದಿತ್ತು 60 60 60 ಇತ್ತು, ಇಲ್ಲಿ ಏನಾಗುತ್ತೆ 5 4s 20 23s 60 ಅಂತ ಬರುತ್ತೆ. ಓಕೆನಾ. ಸೊ ಆ ತರ ಮಲ್ಟಿಪ್ಲೈ ಮಾಡಿ ನೋಡಿ, ಈ ತರ ಟೈಪ್ ಅಲ್ಲಿ ಕೇಳಬಹುದು ಕ್ವೆಶ್ಚನ್. ಓಕೆನಾ. ಸೊ ಅವಾಗೆಲ್ಲ ಆನ್ಸರ್ 1 ಅಂತ ತಗೊಂತೀರಾ. ಸೊ ನೆಕ್ಸ್ಟ್ ಲಾಗ್ 216 ಬೇಸ್ 6 ಅಂತ ಇದೆ. ಓಕೆನಾ. ಸೊ ಲಾಗ್ 216 ಬೇಸ್ 6 ಅಂತ ಇದೆ, ಇಲ್ಲಿ ಲಾಗ್ 42 ಮೈನಸ್ ಲಾಗ್ 6 ಇದೆ, ಲಾಗ್ 49 ಇದೆ. ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಲಾಗ್ ಎಂ ಮೈನಸ್ ಎನ್ ಫಾರ್ಮ್ ಅಲ್ಲಿ ಇದೆ, ಲಾಗ್ ಎಂ ಮೈನಸ್ ಲಾಗ್ ಎನ್. ಅಡಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಸಬ್ಟ್ರಾಕ್ಷನ್ ಇದ್ರೆ ಡಿವಿಷನ್ ಆಗುತ್ತೆ. ಸೊ ಇದೇನಾಗುತ್ತೆ ಲಾಗ್ ಆಫ್ ಎಂ ಬೈ ಎನ್ ಆಗುತ್ತಲ್ವಾ. ಸೊ ಆ ಫಾರ್ಮ್ ಅಲ್ಲಿ ಇದೆ. ಓಕೆನಾ. ಸೊ ಇದು 216 ಇದೆ, ಇಲ್ಲಿ ಬೇಸ್ 6 ಇದೆ, ಇದನ್ನ ನೀವು ಹಿಂಗಾದ್ರೂ ಬರ್ಕೋಬಹುದು 216 ಡಿವೈಡೆಡ್ ಬೈ ಲಾಗ್ 6. ಅದೇ ಹೇಳಿದ್ನಲ್ಲ, ಲಾಗ್ ಎ ಬೇಸ್ ಬಿ ಇತ್ತು ಅಂದ್ರೆ ಯಾವ ತರ ಬರಿಬಹುದು, ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ, ಸೇ ಬೇಸ್ 10 ಅಥವಾ ಬೇಸ್ ಇ ಏನಾದ್ರೂ ತಗೊಳ್ಬಹುದು, ಈ ತರ ಬರಿಬಹುದು ಅಂತ ಹೇಳಿದೆ ಅಲ್ವಾ. ಸೊ ಆ ಫಾರ್ಮ್ ಅಲ್ಲಿ ಆದ್ರೂ ಬರ್ಕೋಬಹುದು. ಇಲ್ಲ ಅಂತಂದ್ರೆ 216 ನ ಇನ್ ಟರ್ಮ್ಸ್ ಆಫ್ 6 ಅಲ್ಲಿ ಪವರ್ ಅಲ್ಲಿ ಬರೆಯಕ್ಕಾಗತ್ತಾ ಅಂತ ಚೆಕ್ ಮಾಡಿ. ಸೊ ದಟ್ ಈಸ್ ಹೀಗಾದ್ರೂ ನೀವು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ 216 ನ 6 ಪವರ್ ಅಲ್ಲಿ ಬರೆಯಕ್ಕಾಗತ್ತಾ ನೋಡಿ, 6 ಪವರ್ 1 ಅಂದ್ರೆ 6 ಅಲ್ವಾ, 6 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 36 ಆಗುತ್ತಲ್ವಾ. ಅದೇ ತರ 6 ಪವರ್ 3 ಅಂದ್ರೆ ಎಷ್ಟಾಗತ್ತಪ್ಪ, 6 ಪವರ್ 3 ಅಂದ್ರೆ 6 ಸ್ಕ್ವೇರ್ ಇಂಟು 6 ದಟ್ ಈಸ್ 36 ಇಂಟು 6, 36 6 ಎಷ್ಟಾಗುತ್ತೆ 6 ಪವರ್ 3 ಕರೆಕ್ಟ್ ಅಲ್ವಾ. ಸೊ ಫೈನಲ್ ಆಗಿ ಎಷ್ಟು ಬರುತ್ತೆ ಹೇಳಿ, 36 6 ಮಾಡ್ಬಿಟ್ಟು ಹೇಳಿ ಆನ್ಸರ್ ಎಷ್ಟು ಬರುತ್ತೆ.
36 ಇಂಟು 6 ಮಲ್ಟಿಪ್ಲೈ ಮಾಡ್ಬಿಟ್ಟು ಹೇಳ್ಬೇಕು ಬೇಗ ಬೇಗ. 216 ಬರುತ್ತೆ. 6 6 36 ಓಕೆನಾ. 3 ಕ್ಯಾರಿ 6 3 18 18 ಪ್ಲಸ್ 3 ಟೋಟಲ್ ಆಗಿ ಏನಾಗುತ್ತೆ 21 ಆಗುತ್ತೆ. ಸೊ 216 ಆಗುತ್ತೆ. 216 ಬಂತಲ್ವಾ ಅಂದ್ರೆ ಏನ್ ಬರಿಬಹುದು ಲಾಗ್ ಆಫ್ 216 ಬದಲು 6 ಪವರ್ 3 ಬರಿಬಹುದಾ. 6 ಪವರ್ 3 ಆಗುತ್ತೆ. ಇದು ಬೇಸ್ 6 ಆಗುತ್ತೆ. ಅರ್ಥ ಆಯ್ತಾ. ಸೊ ಬೇಸ್ ಏನ್ ಕೊಟ್ಟಿರ್ತಾರೋ ಅದೇ ಟರ್ಮ್ ಅಲ್ಲಿ 6 ಪವರ್ 1 6 ಪವರ್ 2 6 ಪವರ್ 3 ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ ಬಂದಿರುತ್ತೆ. ಸೊ ಪ್ಲಸ್ ಇಲ್ಲಿ ಲಾಗ್ m ಮೈನಸ್ ಲಾಗ್ ಏನಾದ್ರೆ ಲಾಗ್ m ಬೈ n ಆಗುತ್ತೆ. ಸೊ ಇದೇನಾಗುತ್ತೆ ಲಾಗ್ ಆಫ್ 42/6 ಆಗುತ್ತೆ ಡಿವೈಡೆಡ್ ಬೈ ಲಾಗ್ 49 ಹಂಗೆ ಇರಲಿ ಓಕೆನಾ. ಸೊ ಇದೇನಾಗುತ್ತಪ್ಪ ಇವಾಗ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಲಾಗ್ m ಪವರ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಲಾಗ್ m ಪವರ್ n ಅಂದ್ರೆ ಏನು n ಲಾಗ್ m ಅಲ್ವಾ. ಸೊ n ಲಾಗ್ m ನಿಮಗೆ ಒಟ್ನಲ್ಲಿ ಪವರ್ ಬಂತ ಪವರ್ ರೈಸ್ ಅಂತ ಬಂತ ಅದನ್ನ ಪಕ್ಕ ಬರ್ಕೊಳ್ಳಿ. ಸೊ 3 ಲಾಗ್ 6 ಅಂತ ಆಯ್ತು. ಸೇಮ್ ಬಂತು ಅಂದ್ರೆ ಏನಾಗುತ್ತೆ ಲಾಗ್ ಎ ಬೇಸ್ ಎ ಸೇಮ್ ಇದ್ರೆ ಫಾರ್ ಆಲ್ ಎ 1 ಆಗುತ್ತೆ ಅದು. ಸೊ ಇಲ್ಲಿ ಡಿವೈಡ್ ಮಾಡಿ 6 1 6 7 ಅಲ್ವಾ. ಸೊ ಇದೇನಾಗುತ್ತೆ ಲಾಗ್ 7 ಆಗುತ್ತೆ ಡಿವೈಡೆಡ್ ಬೈ ಇದು ಕೂಡ ಲಾಗ್ 7 ಅಲ್ಲಿ ಏನಾದ್ರೂ ಬರೆಯೋಕೆ ಆಗ್ತಿದೆ ಅಂತ ಅಂದ್ರೆ ಲಾಗ್ 7 ಕ್ಯಾನ್ಸಲ್ ಆಗುತ್ತೆ. 49 ನ ನಾವು ಬರಿಬಹುದಲ್ವಾ. ಸೊ 49 ನ ನಾವು ಯಾವ ತರ ಬರಿಬಹುದ್ರಪ್ಪ 7 ಸ್ಕ್ವೇರ್ ಅಂದ್ರೆ 7 7 49 ಅಲ್ವಾ. ಸೊ ಇದೇನಾಗುತ್ತೆ 49 ನ ಲಾಗ್ 7 ಸ್ಕ್ವೇರ್. ಸೊ ನ್ಯೂಮರೇಟರ್ ನ ಸಿಂಪ್ಲಿಫೈ ಮಾಡಿ ನೋಡಿದ್ರೆ ಲಾಗ್ 7 ಅಂತ ಬಂತು. ಡಿನಾಮಿನೇಟರ್ ನ ಇನ್ ಟರ್ಮ್ಸ್ ಆಫ್ ಲಾಗ್ 7 ಅಲ್ಲಿ ಬರಿಬಹುದಾ ಅಂತ ನೋಡಿದ್ವಿ. ಸೊ 7 ಸ್ಕ್ವೇರ್ ಅಂತ ಬರಿಬಹುದು. ಇದೇನಾಗುತ್ತೆ ಇವಾಗ 3 ಇಂಟು ಲಾಗ್ 6 ಬೇಸ್ 6 ಅಂತಂದ್ರೆ 1 ಅದು. ಸೊ ಇದು ಲಾಗ್ 7 ಆಗುತ್ತೆ ಡಿವೈಡೆಡ್ ಬೈ ಲಾಗ್ 7 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಇಲ್ಲೂ ಕೂಡ ಪವರ್ ಬಂತಲ್ವಾ. ಪವರ್ ಬಂತು ಅಂದ್ರೆ ಏನ್ ಬರ್ತೀರಾ ಕಾಣಿಸ್ತಿದ್ಯಾ. ಓಕೆ ಈ ಕಡೆ ಬರ್ತೀನಿ ನೋಡ್ಕೊಳ್ಳಿ. ಸೊ 3 1 3 ಪ್ಲಸ್ ಲಾಗ್ 7 ಡಿವೈಡೆಡ್ ಬೈ ಲಾಗ್ 7 ಸ್ಕ್ವೇರ್ ಅಂದ್ರೆ 2 ಲಾಗ್ 7 ಆಗುತ್ತೆ. ಲಾಗ್ 7 ಕ್ಯಾನ್ಸಲ್ ಆಗುತ್ತೆ. 3 ಲಾಗ್ 7 1 ಲಾಗ್ 7 ಸೊ 1/2 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನು 2 ವಿತ್ LCM 3 2 6 6 plus 1 ಅಂದ್ರೆ 7. ಸೊ 7/2 ಇಸ್ ದ ಆನ್ಸರ್. ಅರ್ಥ ಆಯ್ತಾ. ಸೊ ಏನಿಲ್ಲ ಇದು ಕೊಟ್ಟಿದ್ರು ಇದನ್ನ ಬೇಸ್ 6 ಅಲ್ಲಿ ಇತ್ತು. ಸೊ ಇದನ್ನು ಕೂಡ ಇನ್ ಟರ್ಮ್ಸ್ ಆಫ್ 6 ಅಲ್ಲಿ ರೈಟ್ ಮಾಡ್ಕೊಂಡ್ವಿ. ಲಾಗ್ m ಮೈನಸ್ ಲಾಗ್ n ಫಾರ್ಮ್ ಅಲ್ಲಿ ಇತ್ತು. ಸೊ ಲಾಗ್ m ಬೈ n ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಗೊತ್ತಾಯ್ತು 7 ಅಲ್ಲಿ ಬರಿಬೇಕು ಅಂತ. ಸೊ ಕೆಳಗಡೆ ಡಿನಾಮಿನೇಟರ್ ಕೂಡ 7 ಅಲ್ಲಿ ಬರಿಬಹುದಾ ಅಂತ ಟ್ರೈ ಮಾಡಿದ್ವಿ. 7 ಅಲ್ಲಿ ಬರಿಬಹುದು ಅಂತ ಗೊತ್ತಾಯ್ತು. ಸೊ ಸಿಂಪ್ಲಿಫೈ ಮಾಡಿದ್ರೆ ಇಷ್ಟು ಬಂತು ಓಕೆನಾ. ಸೊ ಫೈಂಡ್ ಲಾಗ್ 100 ಬೇಸ್ 10 ಏನ್ ಬರುತ್ತೆ ನೋಡಿ ಫೈಂಡ್ ಔಟ್ ಮಾಡಿ. ಲಾಗ್ 10 ಬೇಸ್ 100 ಅದೇ ತರ ಲಾಗ್ 1000 ಬೇಸ್ 10. ಸೊ ಲಾಗ್ 10,000 ಬೇಸ್ 10. ಏನ್ ಬರುತ್ತೆ ಆನ್ಸರ್ ಈಸಿ ಇದೆ. ಓಕೆ ಮೋನಿಕಾ ಇದು 2 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದು 3 ಇದು 4 ಅಂತ ಹೇಳಿದ್ದಾರೆ. ಮೋನಿಕಾಸ್ ಆನ್ಸರ್. ಓಕೆ ನೆಕ್ಸ್ಟ್ ಮಿಕ್ತವ್ರದೆಲ್ಲ ಸೇಮ್ ಬಂದಿದೆ ಆನ್ಸರ್ 2 3 4. ಗೊತ್ತಾಯ್ತಾ ಯಾಕೆ ಹೇಳಿ. ಸೊ 10 ಸ್ಕ್ವೇರ್ ಬೇಸ್ 10 ಅಂದ್ರೆ ಇದೇನಾಗುತ್ತೆ 2 ಪವರ್ ಇದೆ. ಪವರ್ ಅಂದ್ರೆ ಪಕ್ಕ ಹೋಗುತ್ತೆ. 2 ಲಾಗ್ 10 ಬೇಸ್ 10 ಅಂದ್ರೆ 2 ಇಂಟು ಲಾಗ್ 10 ಬೇಸ್ 10 ಅಂದ್ರೆ 1 ಆಗುತ್ತೆ. ಸೊ 2 ಆಗುತ್ತೆ ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಇದು ಕೂಡ ಏನಾಗುತ್ತೆ ಲಾಗ್ 1000 ಅಂದ್ರೆ ಯಾವ ತರ ಬರಿಬಹುದ್ರಪ್ಪ 10 ಪವರ್ 3 ಬೇಸ್ 10 ಆಗುತ್ತೆ. ಸೊ ಇದು ಪವರ್ ಇದೆ. ಸೊ ಪಕ್ಕ ತಗೊಂಡ್ರೆ 3 ಲಾಗ್ 10 ಬೇಸ್ 10 ಆಗುತ್ತೆ. 3 1s ಸೊ 3 ಸಿಗುತ್ತೆ. ಅರ್ಥ ಆಯ್ತಾ. ಅಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕಾ ಮೇಡಮ್ ಬೇಡ. ಝೀರೋಸ್ ಎಷ್ಟಿದೆ ನೋಡಿ ಬೇಸ್ 10 ಇದು 0 ಎಷ್ಟಿದೆ 2 0 ಇದೆ 2 ಬರೀರಿ. ಇಲ್ಲಿ 3 zeros ಇದೆ ಸೊ 3 ಬರೀರಿ. ಇಲ್ಲಿ 4 zeros ಇದೆ 4 ಬರೀರಿ ಅಷ್ಟೇ. ಅದೇ ತರ ನಿಮಗೆ ಲಾಗ್ ಆಫ್ 1 0 0 0 0 0 0 ಈ ತರ ಕೊಟ್ಟಿದ್ದಾರೆ. ಬೇಸ್ 10 ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಏನಾಗುತ್ತೆ ಆನ್ಸರ್ ಏನಾಗುತ್ತೆ ಇದಕ್ಕೆ ಆನ್ಸರ್ 7 ಅಲ್ವಾ ಕರೆಕ್ಟ್. ಸೊ ಇಲ್ಲಿ 3 6 ಟೋಟಲ್ zeros ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು ಬರಿಬೇಕು ಅಷ್ಟೇ ಇನ್ನೇನಿಲ್ಲ ಓಕೆನಾ. ಬೇಸ್ 10 ಇದ್ದಾಗ ಮಾತ್ರ ಎಲ್ಲದಕ್ಕೂ ಹಂಗೆ ಮಾಡ್ಬೇಡಿ. ಕ್ವಶನ್ ಯಾವ ತರ ಇದೆ ನೋಡಿ ಬೇಸ್ 2 ಬೇಸ್ 2 ಬೇಸ್ 2 ಅಂತ ಅಂದ್ರೆ ಕಂಪ್ಲೀಟ್ 3 ಟೈಮ್ಸ್ ಲಾಗ್ ನ ಅಪ್ಲೈ ಮಾಡ್ತೀವಿ ಫಾರ್ ದ ಎಲಿಮೆಂಟ್ 16 ಗೆ ಓಕೆನಾ. ಸೊ ಇವಾಗ ಅದು ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಸೊ 3 ಲಾಗ್ ಅಂತಂದ್ಬಿಟ್ಟು 3 ಟೈಮ್ಸ್ ಆಫ್ ಲಾಗ್ ಅಂತ ಬರೆಯಕ್ಕಾಗತ್ತಾ ತಪ್ಪಲ್ವಾ. ಸೊ ಏನಂತ ಬರ್ಕೊಳ್ಳಿ ಅಂದ್ರೆ ಫಸ್ಟ್ ಲಾಸ್ಟ್ ಇಂದ ಮಾಡ್ತಾ ಬನ್ನಿ. ಲಾಗ್ ಬೇಸ್ 2 ಹಂಗೆ ಇರ್ಲಿ ಲಾಗ್ ಬೇಸ್ 2 ಹಾಗೆ ಇರ್ಲಿ. ಸೊ ಇಲ್ಲಿ ಲಾಗ್
ಬೇಸ್ 2 ಇದೆ. ಬೇಸ್ 2 ಇದ್ರೆ ಇಲ್ಲಿರೋ ನಂಬರ್ ನ ನೀವು ಇನ್ ಟರ್ಮ್ಸ್ ಆಫ್ ಯಾವ್ದ್ರಲ್ಲಿ ಬರಿಬೇಕು ಅಂತ ಹೇಳಿದ್ರೆ 2 ಪವರ್ ಅಲ್ಲೇ ಬರಿಬೇಕು. 6 ಇದ್ರೆ 6 ಪವರ್ ಅಲ್ಲಿ, ಓಕೆನಾ. ಸೊ 16 ನ ನಾವು ಇನ್ ಟರ್ಮ್ಸ್ ಆಫ್ 2 ಪವರ್ ಅಲ್ಲಿ ಬರಿಬಹುದಲ್ವಾ. ಸೊ 2 8s are 16, 2 4s are 8, 2 2s are 4 ಅಂದ್ರೆ ಎಷ್ಟಿದೆ 2. 16 can be written as 2 to the power of 4 ಅಂತ ಬರಿಬಹುದಲ್ವಾ, ಓಕೆನಾ. ಸೊ ನೆಕ್ಸ್ಟ್ log 2 log base 2 ಅದೇ ಇರುತ್ತೆ. ಸೊ ಇಲ್ಲಿ ಏನಾಗಿದೆ, ಪವರ್ ಅಲ್ಲಿ ಇದೆ. ಪವರ್ ಅಂತ ವರ್ಡ್ ಹೇಳಿದ ತಕ್ಷಣ ನಿಮ್ಗೆ ಏನ್ ಬರ್ಬೇಕು, ಪವರ್ ಲಾ ಆರ್ ಪವರ್ ರೂಲ್ ನೆನ್ಪು ಬರ್ಬೇಕು. ಏನಾಗುತ್ತೆ ಅದು 4 log 2 base 2 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ 4 ಇಲ್ಲಿ ಬರುತ್ತೆ, log 2 base 2 ಹಂಗೆ ಇರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು, log 2 base 2 ವ್ಯಾಲ್ಯೂ 1 ಅಲ್ವಾ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಇದು log 2. ನೆಕ್ಸ್ಟ್ ಸ್ಟೆಪ್ ಆನ್ಸರ್ log 2 ಇದು 4 ಆಯ್ತು, ಮುಗಿತಲ್ವಾ. ಸೊ ಇದಾಯ್ತು ಅಂದ್ರೆ ನೆಕ್ಸ್ಟ್ ಇನ್ನೇನ್ ಮಾಡ್ತೀರಾ, ಈಗ ಇದಕ್ಕೆ ಅಪ್ಲೈ ಮಾಡ್ತೀರಾ. ಸೊ ಇದಕ್ಕೆ ಅಪ್ಲೈ ಮಾಡಿದ್ರೆ ಸೊ ಅದೇನಾಗುತ್ತೆ, ಸ್ಟಾರ್ಟಿಂಗ್ ಲಾಗ್ ನ ಹಂಗೆ ಬರ್ಕೊಂತೀರಾ. ನೆಕ್ಸ್ಟ್ ಇದೆಯಲ್ಲ ಲಾಗ್ 4 ನ 2 ಸ್ಕ್ವೇರ್ ಅಂತ ತಗೊಂತೀರಾ, ಇದು ಬೇಸ್ 2 ಆಗುತ್ತೆ. ಬೇಸ್ ಇರೋದು 2 ನೇ ತಾನೆ, ಸೊ ಹಂಗಾಗಿ 4 ನ ಇನ್ ಟರ್ಮ್ಸ್ ಆಫ್ 2 ನಲ್ಲಿ ಬರ್ಕೋಬೇಕು. ಸೊ ಫೈನಲ್ ಆಗಿ ಏನಾಗುತ್ತೆ, log 2 ಇದು ಪವರ್ ಲಾ ಆಗಿರೋದ್ರಿಂದ ಇದು 2 log 2 ಬೇಸ್ 2. ಸೊ ಅಂದ್ಮೇಲೆ ಇದೇನಾಗುತ್ತೆ 1 ಆಗುತ್ತೆ. ಉಳ್ಕೊಳೋದೇನು log 2 ಬೇಸ್ 2 ಅಂದ್ರೆ ಅರ್ಥ ಆನ್ಸರ್ ಈಸ್ 1. ಅರ್ಥ ಆಯ್ತಾ. ಸೊ ಲಾಸ್ಟ್ ಸ್ಟೆಪ್ ಇಂದ ಬನ್ನಿ. ಲಾಸ್ಟ್ ಟರ್ಮ್ ಇದೇನಿದೆ ಇದಕ್ಕೆ ಫಸ್ಟ್ ಇನ್ ಟರ್ಮ್ಸ್ ಆಫ್ 2 ಪವರ್ ಅಲ್ಲಿ ರೈಸ್ ಮಾಡಿ ಪವರ್ ಲಾ ಯೂಸ್ ಮಾಡಿ. log 2 ಬೇಸ್ 2 1 ಆಗುತ್ತೆ, ಇದು 1 ಆಗುತ್ತೆ. ನೆಕ್ಸ್ಟ್ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಫಸ್ಟ್ 1 ಲಾಗ್ ಆಯ್ತು, ಸೆಕೆಂಡ್ ಲಾಗ್ ಆಯ್ತು, ಥರ್ಡ್ ಲಾಗ್ ಆಯ್ತು. ಅಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಈ ಟೈಪ್ ಅಲ್ಲಿ ಸೆಕೆಂಡ್ ಕ್ವೆಶ್ಚನ್ ಏನ್ ಬರುತ್ತೆ ಅಂತ ಸೇಮ್ ಇದೇ ತರಾನೇ. ಅದೇ ತರ ಇನ್ನೊಂದು ಕ್ವೆಶ್ಚನ್ ಕೊಟ್ಟಿರ್ತೀನಿ, ಅದಾಗಿರೋರು ಇದನ್ನ ಟ್ರೈ. is equal to what? ಅದು ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ log 81 base 9 is equal to x. Find x. ಓಕೆ, ಸೊ ಮೋನಿಕಾ ಆನ್ಸರ್ ಈಸ್ 1 ಅಂತ ಹೇಳಿದ್ದಾರೆ ಇದಕ್ಕೆ. ಸೊ ಬೇರೆಯವ್ರಿಗೂ ಅಷ್ಟೇ ಬಂದಿದೆಯಾ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಹಾಕೊಂತೀನಿ ನಾನು. ಬೇರೆಯವ್ರಿಗೂ ಅಷ್ಟೇ ಬಂದಿದೆಯಾ ನೋಡಿ. Okay, so here the question is log of x plus 3 plus log of x minus 3 is equal to log 27. Solve for x or find x. x ನ ಫೈಂಡ್ ಔಟ್ ಮಾಡಿ ಅಂತ ಇದೆ. ಈ ಟೈಪ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಮಾಡ್ತೀರಾ. ಇಲ್ಲಿ ನೋಡಿ log m plus log n ಇದೆ ಅಂದ್ರೆ ಅರ್ಥ log m into n ಹಾಕೊಳ್ಳಿ. ಇಲ್ಲಿ 27 ಇದೆ, ಓಕೆನಾ. ಸೊ ನೀಟಾಗಿ ಸಿಂಪ್ಲಿಫೈ ಮಾಡಿ. ಸೊ ಇದು ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ, ಮಿಕ್ತವ್ರು ಆನ್ಸರ್ ಸೆಂಡ್ ಮಾಡಿಲ್ಲ ಹಂಗಾಗಿ. log m plus log n ಅಂತ ಅಂದ್ರೆ ಇದೇನಾಗುತ್ತಪ್ಪ, log of x plus 3 into x minus 3, ಕರೆಕ್ಟ್ ಅಲ್ವಾ. log m plus log n is log m into n. ಇದು m ಇದು n ಅಂತ ತಗೊಂಡ್ರೆ log m into n ಆಗುತ್ತೆ, which is equal to log 27. ಸೊ ಇಲ್ಲಿ x plus 3 x minus 3 ಅಂದ್ರೆ a plus b into a minus b ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಅರ್ಥ a square minus b square ಆಗುತ್ತೆ. ಸೊ log of a square minus b square ಅಂತಂದ್ರೆ x square minus 3 square ಆಗುತ್ತೆ, which is equal to log 27. ಸೊ log ಕ್ಯಾನ್ಸಲ್ ಆದ್ರೆ x square minus 3 square ಅಂದ್ರೆ ಎಷ್ಟಪ್ಪ 9, which is equal to 27 ಅಂದ್ರೆ x square is equal to what 27 plus 9. ಸೊ ಆನ್ಸರ್ 36 ಬರುತ್ತೆ. ಬಟ್ x ಕೇಳಿರೋದವರು x square ಅಲ್ಲ, ಹಾಗಾಗಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 36. ಸೊ x is equal to ಪ್ಲಸ್ ಆರ್ ಮೈನಸ್ 6. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಲಾಗ್ ಆಫ್ ಎ ಬೈ ಬಿ ಪ್ಲಸ್ ಲಾಗ್ ಆಫ್ ಬಿ ಬೈ ಎನ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇದೆ, ಲಾಗ್ ಎಂ ಪ್ಲಸ್ ಲಾಗ್ ಎನ್ ಫಾರ್ಮ್ ಅಲ್ಲಿ ಇದೆ. ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಂ ಇಂಟು ಎನ್ ಆಗುತ್ತಲ್ವಾ. ಸೊ ಲಾಗ್ ಆಫ್ ಎಂ ಇಂಟು ಎನ್, ಎಂ ಅಂದ್ರೆ ಎ ಬೈ ಬಿ, ಇದು ಬಿ ಬೈ ಎ. ಸೊ ಎ ಬೈ ಬಿ ಇಂಟು ಬಿ ಬೈ ಎ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು
ಲಾಗ್ ಆಫ್ ಎ ಪ್ಲಸ್ ಬಿ. ಓಕೆನಾ? ಸೊ ಇಲ್ಲಿ ನೋಡಿ ಇಂಟು ಇರೋದ್ರಿಂದ ನಮಗೆ ಫ್ರೀಡಮ್ ಇರುತ್ತೆ ಕ್ಯಾನ್ಸಲ್ ಮಾಡೋದಕ್ಕೆ. ಸೊ ಎ ಕ್ಯಾನ್ಸಲ್ ಆಗುತ್ತೆ, ಬಿ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಫೈನಲ್ ಆಗಿ 1 ಅಂತ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ವಿಚ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಪ್ಲಸ್ ಬಿ. ಸೊ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲಾಗ್ 1 ಅಂದ್ರೆ 0 ಅಂತ ಹೇಳಿದಿರಲ್ಲ ಮೇಡಮ್, ನಾನು 0 ಹಾಕೊಂತೀನಿ ಅಂದ್ರೆ 0 ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಪ್ಲಸ್ ಬಿ ಬರುತ್ತೆ. ಅವ್ರು ಕೇಳಿರೋದೇನಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಏನೇನಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಲಾಗ್ ಕ್ಯಾನ್ಸಲ್ ಮಾಡಿದ್ರೆ ಫೈನಲ್ ಆಗಿ ಆನ್ಸರ್ ಏನಾಗುತ್ತೆ? 1 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1 ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಫಾರ್ಮ್ ಅಲ್ಲಿ ಇದೆಯೋ, ಲಾಗ್ ಎಂ ಡಿವೈಡೆಡ್ ಬೈ ಲಾಗ್ ಎನ್, ಲಾಗ್ ಎಂ ಮೈನಸ್ ಲಾಗ್ ಎನ್ ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಸೊ ಇದು ಪ್ಲಸ್ ಅಲ್ಲಿ ಇದ್ರೆ ಪ್ರಾಡಕ್ಟ್ ರೂಲ್ ಆಗುತ್ತೆ, ಅದೇ ಮೈನಸ್ ಅಲ್ಲಿ ಇದ್ರೆ ಕೋಶೆಂಟ್ ರೂಲ್ ಆಗುತ್ತೆ, ಅದೇ ಪವರ್ ಅಲ್ಲಿ ಇದ್ರೆ ಪವರ್ ರೂಲ್ ಆಗುತ್ತೆ. ಓಕೆನಾ? ಆ ಮೂರು ರೂಲ್ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ.